Praise the Lord. God is good all the time. And all the time, God is good. ಪ್ರೀತಿಯ ಸಭೆಯ ವಿಶ್ವಾಸಿಗಳೇ, ಈ ದಿವಸ ಆರಾಧನೆಯ ದಿವಸ. ನಮ್ಮ ಪ್ರೀತಿಯ ಪರಲೋಕದಲ್ಲಿರುವ ತಂದೆಯಾದ ದೇವರನ್ನು ಹೃದಯಪೂರ್ವಕವಾಗಿ ಸಂತೋಷದಿಂದ ಮುಂಜಾನೆ ವೇಳೆಯಲ್ಲಿ ನಾವು ಆತನನ್ನು ಆರಾಧನೆ ಮಾಡಿದ್ದೇವೆ. ಶ್ರೇಷ್ಠವಾದಂಥ ಸಮಯ, ಆಶೀರ್ವಾದಂಥ ಸಮಯ. ದೇವರು ಒಳ್ಳೆಯವನಾಗಿದ್ದಾನೆ. ಆತನು ತನ್ನ ಮಕ್ಕಳನ್ನು ಪೋಷಿಸುವ ದೇವರಾಗಿದ್ದಾನೆ, ಸಂರಕ್ಷಿಸುವ ದೇವರಾಗಿದ್ದಾನೆ. ಯಾವಾಗಲೂ ನಮ್ಮನ್ನು ಕಾಯುವ ದೇವರಾಗಿದ್ದಾನೆ. ಈ ಸಮಯವು ದೇವರ ವಾಕ್ಯದ ಸಂದೇಶವನ್ನು ಕೇಳುವಂಥ ಸಮಯ, ಆಶೀರ್ವಾದದ ಸಮಯವಾಗಿದೆ. ದೇವರ ವಾಕ್ಯದ ಸಂದೇಶಗಳ ಮುಂಚಿತವಾಗಿ ನಮ್ಮ ಪಟ್ಟಣದ ಪ್ರಸ್ತುತ ಪರಿಸ್ಥಿತಿ, ಕೋವಿಡ್-19 ವ್ಯಾಪಕವಾಗಿ ಹಬ್ತಾ ಇದೆ. ಆದುದರಿಂದ ವಿಶ್ವಾಸಿಗಳಾದಂಥ ನಾವು ಪೂಜ್ಯ ಭಾವನೆಯಿಂದ, ಭಕ್ತಿಯಿಂದ ಪ್ರಾರ್ಥಿಸುವುದಾದರೆ, ದೇವರಿಗೆ ಮೊರೆಡುವುದಾದರೆ, ಆತನ ಪ್ರಾಮಿಸ್ ಇದೆ ನಮಗೆ. ದೇವರು ನಮ್ಮ ಪ್ರಾರ್ಥನೆಯನ್ನು ಲಾಲಿಸಿ ಆತನು ದೇಶವನ್ನು ಸ್ವಸ್ಥ ಮಾಡ್ತಾನೆ ಎಂಬುದಾಗಿ ಪ್ರಾಮಿಸ್ ಮಾಡಿದ್ದಾನೆ. ನೀತಿವಂತರ ಮೂಲಕ ಪಟ್ಟಣಕ್ಕೆ ಆಶೀರ್ವಾದ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಅದರಿಂದ ಪ್ರತಿಯೊಬ್ಬ ವಿಶ್ವಾಸಿಯಲ್ಲಿ ನನ್ನ ನಮ್ರತೆಯ ವಿನಂತಿ, ಪ್ರಾರ್ಥನೆಗಾಗಿ ಒಂದು ಸಮಯ ಕೊಡಿರಿ. ಪ್ರತ್ಯೇಕವಾಗಿ ನಮ್ಮ ದೇಶಕ್ಕಾಗಿ, ನಮ್ಮ ಪಟ್ಟಣಕ್ಕಾಗಿ, ನಮ್ಮ ಪಟ್ಟಣದ ಜನರ ಆರೋಗ್ಯಕ್ಕಾಗಿ, ಶಾಂತಿ ಸಮಾಧಾನಕ್ಕಾಗಿ, ಭದ್ರತೆಗಾಗಿ ಪ್ರಾರ್ಥನೆ ಮಾಡಿ. ನಮ್ಮ ದೇಶದ ಅಭಿವೃದ್ಧಿಗೋಸ್ಕರ ಪ್ರಾರ್ಥನೆ ಮಾಡಿ. ರಿವೈವಲ್ಗೋಸ್ಕರ, ಉಜ್ಜನಕ್ಕಾಗಿ ಪ್ರಾರ್ಥನೆ ಮಾಡಿ. ಖಂಡಿತವಾಗಿ ದೇವರು ಪ್ರಾರ್ಥನೆಯನ್ನು ಕೇಳ್ತಾನೆ. ನಮ್ಮ ಪ್ರಾರ್ಥನೆಗೆ ಉತ್ತರವನ್ನು ಆತನು ದಯಪಾಲಿಸುತ್ತಾನೆ ಮತ್ತು ಪ್ರಾರ್ಥಿಸುವಂಥ ಭಕ್ತರನ್ನು ಆತನು ಉದ್ಧಾರ ಮಾಡ್ತಾನೆ. ಆಶೀರ್ವಾದವನ್ನು ಆತನು ಅನುಗ್ರಹಿಸ್ತಾನೆ. ನೀವು ಕರ್ತನ ಸನ್ನಿಧಿಯಲ್ಲಿ ಕಳೆದಂಥ ಸಮಯವು, ಪ್ರಾರ್ಥನೆಯ ಸಮಯವು, ಅದು ಎಂದಿಗೂ ವ್ಯರ್ಥವಾಗುವುದಿಲ್ಲ. ಅದಕ್ಕೆ ಶ್ರೇಷ್ಠವಾದ ಆಶೀರ್ವಾದವನ್ನು ದೇವರು ದಯಪಾಲಿಸುತ್ತಾನೆ. ಈ ಸಮಯದಲ್ಲಿ ನಮ್ಮ ಸತ್ಯವೇದವನ್ನು ತೆರೆಯೋಣ. ಎಸ್ಕೇಲನ ಪ್ರವಾದನೆ ಗ್ರಂಥ, ಎಸ್ಕೇಲನ ಪ್ರವಾದನೆ ಗ್ರಂಥ 16ನೇ ಅಧ್ಯಾಯದ ವಚನ 5 ಮತ್ತು 6 ಓದಿಕೊಳ್ಳೋಣ. ಎಸ್ಕೇಲ್ ಚಾಪ್ಟರ್ 16 verse 5 and 6. ಇವತ್ತಿನ ಸಂದೇಶಕ್ಕಾಗಿ ಆರಿಸಿಕೊಂಡ ವೇದ ವಾಕ್ಯ ಭಾಗ ಎಸ್ಕೇಲ 16ನೇ ಅಧ್ಯಾಯದ ವಚನ 5 ಮತ್ತು 6ನೇ ವಚನ ಓದಿಕೊಳ್ಳೋಣ. ನಿನ್ನನ್ನು ಕಟಾಕ್ಷಿಸಿ ಕರುಣಿಸಿ ಯಾರೂ ನಿನಗೆ ಇಂಥ ಸಹಾಯ ಮಾಡಲಿಲ್ಲ. ನಿನ್ನ ಜನನ ದಿವಸದಲ್ಲಿ ನೀನು ಹೇಸಿಗೆಯಾಗಿದ್ದೆ. ನಿನ್ನನ್ನು ಬಯಲಿನಲ್ಲಿ ಬಿಸಾಟು ಬಿಟ್ಟರು. ನಾನು ಹಾದು ಹೋಗುತ್ತಾ ನಿನ್ನ ರಕ್ತದಲ್ಲೇ ಹೊರಳಾಡುತ್ತಿದ್ದ ನಿನ್ನನ್ನು ನೋಡಿ, ನೀನು ರಕ್ತದಿಂದ ಒಳೆಯಾಗಿದ್ದರೂ ಬದುಕು ಎಂದು ಹೇಳಿದೆನು. ಹೌದು, ನೀನು ರಕ್ತದಿಂದ ಒಳೆಯಾಗಿದ್ದರೂ ಬದುಕು ಎಂದು ಹೇಳಿ ಬದುಕಿಸುವುದೇನು. ಪ್ರಿಯ ವೀಕ್ಷಕರೇ, ವಿಶ್ವಾಸಿಗಳೇ, ಭಕ್ತರೇ, ಈ ಒಂದು ವೇದವಾಕ್ಯ ಭಾಗದಿಂದ ನನ್ನ ಸಂದೇಶದ ತಲೆಬರಹ, ಟೈಟಲ್ ದ ಮರ್ಸಿ ಆಫ್ ಗಾಡ್. ದ ಮರ್ಸಿ ಆಫ್ ಗಾಡ್, ಗಾಡ್ಸ್ ಮರ್ಸಿ, ದೇವರ ಕರುಣೆ. ದೇವರು ಕರುಣವುಳ್ಳ ದೇವರಾಗಿದ್ದಾನೆ. ನಮ್ಮನ್ನು ಪ್ರೀತಿಸುವ ದೇವರು. ಈ ಮುಂಚಾನೆ ವೇಳೆಯಲ್ಲಿ ಆರಾಧನೆ ಮಾಡಿದಂಥ ದೇವರ ಶ್ರೇಷ್ಠವಾದ ಒಂದು ಗುಣ ಏನಂತ ಹೇಳಿದ್ರೆ, ಗಾಡ್ ಈಸ್ ಲವ್ ಅಂಡ್ ಗಾಡ್ ಈಸ್ ಮರ್ಸಿ. ದೇವರು ಪ್ರೀತಿಯಾಗಿದ್ದಾನೆ ಮತ್ತು ದೇವರು ಕರುಣೆಯುಳ್ಳ ದೇವರಾಗಿದ್ದಾನೆ. ಆತನ ಕರುಣೆಯ ಬಗ್ಗೆ ಯಾಕೋಬನು ತನ್ನ ಪತ್ರಿಕೆಯಲ್ಲಿ ಬರುವಾಗ 5ನೇ ಅಧ್ಯಾಯದಲ್ಲಿ 11
ಯಾಕೋಬನ ಪತ್ರಿಕೆ 5ನೇ ಅಧ್ಯಾಯದಲ್ಲಿ 11ನೇ ವಚನ, ಆತನು ಕರುಣಾಸಾಗರನೆಂಬುದಾಗಿ. ದೇವರು ಕರುಣಾಸಾಗರನು, ಕರುಣೆ ಉಳ್ಳ ದೇವರಾಗಿದ್ದಾನೆ ಆತನು. ಈ ಸಮಯದಲ್ಲಿ ಆ ದೇವರ ಕರುಣೆ, ದೇವರ ಶ್ರೇಷ್ಠವಾದ ಕರುಣೆ ನಮ್ಮ ಜೀವಿತದಲ್ಲಿ ನಾವು ಅನುಭವಿಸ್ತಾ ಇದ್ದೇವೆ ನಾವು. ಮತ್ತು ಅನೇಕ ಸಂದರ್ಭಗಳಲ್ಲಿ, ನಮ್ಮ ಸ್ಥಿತಿಗಳಲ್ಲಿ ಆ ದೇವರ ಕರುಣೆಯನ್ನು ದೇವರು ನಮಗೆ ಅನುಗ್ರಹಿಸ್ತಾನೆ. ದೇವರು ಕರುಣಾಸಾಗರನೆಂಬುದಾಗಿ ದೇವರ ವಾಕ್ಯದಲ್ಲಿ ಯಾಕೋಬನು ಬರೀತಿದ್ದಾನೆ ದೇವರ ಬಗ್ಗೆ. ಕರುಣೆಯ ಸಾಗರ. ಇಲ್ಲಿ ನಾವು ನೋಡ್ತಿದ್ದೇವೆ, ದೇವರು ಯೆರೂಸಲೇಮಿಗೆ ಮಾತಾಡ್ತಿದ್ದಾನೆ, ಯೆರೂಸಲೇಮಿನ ದ್ರೋಹದ ಬಗ್ಗೆ ಮಾತಾಡ್ತಿದ್ದಾನೆ, ಯೆರೂಸಲೇಮಿನ ಪಾಪದ ಬಗ್ಗೆ ಮಾತಾಡ್ತಿದ್ದಾನೆ. ಅಂತ ಒಂದು ಸ್ಥಿತಿಯಲ್ಲಿದ್ದಂತ ಯೆರೂಸಲೇಮಿಗೆ ದೇವರು ಹೇಳ್ತಿದ್ದಾನೆ 5ನೇ ವಚನದಲ್ಲಿ, ನಿನ್ನನ್ನು ನಾನು ಕಟಾಕ್ಷಿಸಿದೆ, ನಿನ್ನನ್ನು ಕರುಣಿಸಿ, ಯಾರೂ ನಿನಗೆ ಸಹಾಯ ಮಾಡಿರಲಿಲ್ಲ, ನಾನು ನಿನಗೆ ಸಹಾಯ ಮಾಡಿದೆ. ಅಂತ ಸ್ಥಿತಿ, ನೀನು ಎಲ್ಲರಿಗೆ ಹೇಸಿಗೆ ಆಗಿದ್ದಿ, ನಿನ್ನನ್ನು ಬಯಲಿನಲ್ಲಿ ಬಿಸಾಟು ಬಿಟ್ಟರು, ನಾನು ಹಾದೋಗುತ್ತಾ ನಿನ್ನ ರಕ್ತದಲ್ಲಿ ಹೊರಳಾಡುತ್ತಿದ್ದ ನಿನ್ನನ್ನು ನೋಡಿ ಬದುಕು ಎಂದು ಹೇಳಿದನು. ದೇವರು ಕರುಣೆ ತೋರಿಸಿದ ಯೆರೂಸಲೇಮ್ ಮೇಲೆ, ಒಳೆಯಾಗಿದ್ದಂಥ, ಒಳಸಾಗಿದ್ದಂಥ, ಪಾಪ ಕೃತ್ಯದಲ್ಲಿ ತುಂಬಿದಂಥ ಯೆರೂಸಲೇಮನ್ನು ದೇವರು ಕಟಾಕ್ಷಿಸಿ ಕರುಣೆಯನ್ನು ತೋರಿಸಿ, ಯಾರು ಸಹಾಯ ಮಾಡಲಿಲ್ಲ, ಬಿಸಾಡ್ಬಿಟ್ಟಿದ್ರು. ರಕ್ತದಲ್ಲಿ ಬಿದ್ದಿದಂಥ ಆ ಯೆರೂಸಲೇಮನ್ನು ದೇವರು ಕರುಣಿಸಿ ಸಹಾಯ ಮಾಡಿ ಬದುಕು ಎಂಬುದಾಗಿ ಹೇಳ್ತಿದ್ದಾನೆ. ಇವತ್ತು ಆ ದೇವರು ಬದಲಾಗಲಿಲ್ಲ, ಆತನ ಪ್ರೀತಿ ಬದಲಾಗಲಿಲ್ಲ, ಆತನ ಕಂಪ್ಯಾಷನ್, ಆತನ ಗ್ರೇಸ್, ಆತನ ಮರ್ಸಿ ಚೇಂಜ್ ಆಗಲಿಲ್ಲ. ದೇವರು ಅದೇ ದೇವರು. ಪುರಾತನ ಕಾಲದಿಂದ ನಮ್ಮ ಪೂರ್ವಿಕರು ಆರಾಧನೆ ಮಾಡಿದಂಥ ಆ ದೇವರು ಇವತ್ತಿಗೂ ಬದಲಾಗದ ದೇವರಾಗಿದ್ದಾನೆ. ಆತನು ಚೇಂಜ್ ಆಗಲಿಲ್ಲ. ಲೋಕ ಚೇಂಜ್ ಆಗಿರ್ಬೋದು, ಪರಿಸ್ಥಿತಿ ಚೇಂಜ್ ಆಗಿರ್ಬೋದು, ಆದರೆ ದೇವರು ಚೇಂಜ್ ಆಗಲಿಲ್ಲ. ಆತನು ಸೇಮ್. ಯೇಸು ಕ್ರಿಸ್ತನು ನಿನ್ನಿದ್ದಾಗೆ ಇವತ್ತು ನಿರಂತರವೂ ಆತನು ಇರುವ ಆತನಾಗಿದ್ದಾನೆ. ಆತನ ಕರುಣೆ ನಿನ್ನ ಮೇಲಿದೆ. ಆತನ ಕರುಣೆಯನ್ನು ನಿನಗೆ ದಯಪಾಲಿಸುತ್ತಾನೆ. ಇವತ್ತು ನಮ್ಮ ಜೀವಿತದಲ್ಲಿ ಅನೇಕ ಪರಿಸ್ಥಿತಿಗಳಲ್ಲಿ ನಾವು ಹಾದು ಹೋಗುವಾಗ, ಫಾರ್ ಎಕ್ಸಾಂಪಲ್ ಇವತ್ತಿನ ಒಂದು ಪರಿಸ್ಥಿತಿ, ಆತಂಕದ ಪರಿಸ್ಥಿತಿ ಇದೆ ನಮ್ಮ ಸಿಟಿಯಲ್ಲಿ, ನಮ್ಮ ದೇಶದಲ್ಲಿ ವೇಗವಾಗಿ ಈ ಒಂದು ವೈರಸ್ ಹರಡ್ತಾ ಇದೆ. ಭಯದ ವಾತಾವರಣ, ಒಂದು ಭೀತಿಯ ವಾತಾವರಣ, ಬಹಳ ಹೆದರಿಕೆ ಮನೆಯಿಂದ ಹೊರಗೆ ಹೋಗಲಿಕ್ಕೆ, ಶಾಪಿಂಗ್ ಹೋಗ್ಬೇಕಾದ್ರೆ, ಮಾರ್ಕೆಟ್ಗೆ ಹೋಗ್ಬೇಕಾದ್ರೆ, ಇಂಥ ಒಂದು ಪರಿಸ್ಥಿತಿ ನಿರ್ಮಾಣವಾಗಿದೆ. ಇಂಥ ಒಂದು ಸ್ಥಿತಿಗಳನ್ನು ನಾವು ಹಾದು ಹೋಗುವಾಗ, ಇಂಥ ಒಂದು ಪರಿಸ್ಥಿತಿಗಳನ್ನು ಹಾದು ಹೋಗುವಾಗ ನಾವು ನೆನಪು ಮಾಡಿಕೊಳ್ಳೋಣ ದೇವರ ಕರುಣೆ, ದೇವರ ಮರ್ಸಿಯನ್ನು ನಾವು ನೆನಪು ಮಾಡಿಕೊಳ್ಳೋಣ. ಸತ್ಯವೇದದಲ್ಲಿ ನಾವು ನೋಡುವಾಗ ಅನೇಕ ಭಕ್ತರು, ನಂಬಿಕೆಯ ವೀರರು, ನಾಯಕರು ನಮ್ಮ ಮುಂದಿದ್ದಾರೆ. ಅವರ ಜೀವಿತಗಳನ್ನು ನಾವು ಪರಿಶೀಲಿಸುವಾಗ, ಗಮನಿಸುವಾಗ ನಮಗೆ ಅವರ ಜೀವಿತದಿಂದ ನಾವು ತಿಳಿದುಕೊಳ್ಳುವಂತ ಒಂದು ದೊಡ್ಡ ಆಶೀರ್ವಾದ ಅಂದರೆ ದೇವರ ಕರುಣೆ. ಕರುಣಾಮಯನು, ಕರುಣಾಸಾಗರನಾದ ದೇವರ ಕರುಣೆ ಉಕ್ಕಿ ಹರಿತದೆ, ಓವರ್ಫ್ಲೋ ಆಗ್ತದೆ ಭಕ್ತನ ಜೀವಿತದಲ್ಲಿ. ಆದರೆ ಇವತ್ತು ಈ ವೇಳೆಯಲ್ಲಿ ನಾವು ತಿಳಿದುಕೊಳ್ಳೋಣ, ನಾವು ಕೂಡ ಅನೇಕ ಬಾರಿ, ಅನೇಕ ವೇಳೆಗಳಲ್ಲಿ, ಅನೇಕ ಸಮಯಗಳಲ್ಲಿ ಕೆಲವು ಪರಿಸ್ಥಿತಿಗಳನ್ನು ನಾವು ಹಾದು ಬಂದಿದ್ದೇವೆ, ದಾಟಿ ಬಂದಿದ್ದೇವೆ. ಇಕ್ಕಟ್ಟು ನಮಗೆ ಬಂದಿದೆ, ಕಷ್ಟಗಳನ್ನು ಎದುರಿಸಿದ್ದೇವೆ, ಸಂಕಟವನ್ನು ಅನುಭವಿಸಿದ್ದೇವೆ, ವೇದನೆ, ದುಃಖವನ್ನು ನಾವು ಅನುಭವಿಸಿದ್ದೇವೆ ನಮ್ಮ ಜೀವಿತದಲ್ಲಿ. ಆದರೆ ದೇವರ ಕರುಣೆ ನಮ್ಮನ್ನು ಬಿಟ್ಟು ಹೋಗಲಿಲ್ಲ. ದೇವರ ಕರುಣೆ ಸ್ಟಾಪ್ ಆಗಲಿಲ್ಲ, ನಿಂತು ಹೋಗಲಿಲ್ಲ. ಯೋಸೇಫನ ಬಗ್ಗೆ ನಾವು ನೋಡುವುದಾದರೆ, ಅನ್ಯಾಯವಾಗಿ ಆ ಸತ್ಯಕ್ಕಾಗಿ ಆತನು ಬರಿದಾದ
ಗುಂಡಿಯಲ್ಲಿ ಹಾಕಲ್ಪಟ್ಟನು. ದೇವರ ಕರುಣೆ ಬಗ್ಗೆ ಅನೇಕ ಸಂಗತಿ ನಿಮ್ಮ ಮುಂದೆ ತರ್ತೇನೆ. ಮೊದಲಾಗಿ ಯೋಸೇಫನ ಲೈಫ್ನಲ್ಲಿ ಶೂನ್ಯವಾದ ಗುಂಡಿ, ಅವನ ಅನುಭವ, ನೀರಿಲ್ಲದಂಥ ಬರಿದಾದ ಒಂದು ಶೂನ್ಯವಾದ ಒಂದು ಗುಂಡಿಗೆ ಹಾಕಲ್ಪಡ್ತಾನೆ. ತಂದೆ ಕೊಟ್ಟಂತ ಸುಂದರವಾದ ಅಂಗಿ, ಬಣ್ಣ ಬಣ್ಣದ ಅಂಗಿಯನ್ನು ತೆಗೆದುಹಾಕಿ ಅವನನ್ನು ಸಹೋದರರು, ಒಡ ಹುಟ್ಟಿದವರು ಯೋಗಕ್ಷೇಮ ವಿಚಾರಗಾಗಿ ಹೋಗ್ತಿದ್ದಾನೆ. ತನ್ನ ಸಹೋದರರ ಯೋಗಕ್ಷೇಮವನ್ನು ನೋಡಿಕೊಳ್ಳುವುದಕ್ಕಾಗಿ ಹೋದಂತ ಯೋಸೇಫನನ್ನು ಅನ್ಯಾಯವಾಗಿ ಸಹೋದರರು ಹಿಡಿದು ಅವನ ಬಣ್ಣದ ಅಂಗಿಯನ್ನು ತೆಗೆದು ಅವನನ್ನು ಗುಂಡಿಯಲ್ಲಿ ಹಾಕ್ತಾರೆ. ಯೋಸೇಫನ ಅನುಭವ ಹೇಗಿರ್ಬೋದು? ಶೂನ್ಯವಾದ ಗುಂಡಿಯಲ್ಲಿ ನಿರಾಶೆ ಆವರಿಸಿರ್ಬೋದು, ದುಃಖ ವೇದನೆ ತುಂಬಿರ್ಬೋದು, ಸಂಕಟವನ್ನು ಅನುಭವಿಸಿರ್ಬೋದು, ಬಹಳ ದುಃಖ ಆಗಿರ್ಬೋದು. ಅಯ್ಯೋ, ನನ್ನ ಒಡ ಹುಟ್ಟಿದ ಸಹೋದರರು, ಬೇರೆಯವರಲ್ಲ, ನನ್ನ ಸಹೋದರರು, ನನ್ನ ಸಭೆಯವರು, ನನ್ನ ಕುಟುಂಬದವರು, ನನ್ನ ಪ್ರಾಣ ಸ್ನೇಹಿತರು ಆ ರೀತಿ ಮಾಡುವಾಗ, ವಂಚಿಸುವಾಗ, ಮೋಸ ಮಾಡುವಾಗ ಯಾವ ರೀತಿಯ ಸಂಕಟ, ವೇದನೆ, ದುಃಖ ಅನುಭವಿಸಬಹುದು? ಪ್ರಿಯರೇ, ವಿಶ್ವಾಸಿಗಳೇ, ಅಂತ ಒಂದು ಸ್ಥಿತಿಯಲ್ಲಿ ನೀನು ಒಂದು ವೇಳೆ ಯೋಸೇಫನಿಗೆ ಬರಿದಾದ ಗುಂಡೆಲಿ ಹಾಕಲ್ಪಡದಿರ್ಬೋದು. ಅಂತ ಒಂದು ಅನುಭವ, ಆ ಒಂದು ಶೂನ್ಯವಾದಂಥ ಗುಂಡಿಯೊಳಗೆ ಬಿದ್ದಂಥ ಅನುಭವ ನಿನಗೆ ಆಗಿರ್ಬೋದು. ಅಂತ ಒಂದು ಪರಿಸ್ಥಿತಿ ನೀನು ದಾಟಿ ಬಂದಿರ್ಬೋದು. ನಿನಗೆ ಸಂಕಟ ಬಂದಾಗ, ರೋಗ ಬಂದಾಗ, ಕೆಲಸವನ್ನು ಕಳ್ಕೊಂಡಾಗ, ಮಕ್ಕಳ ತೊಂದರೆ, ಮಕ್ಕಳ ಸಮಸ್ಯೆ, ಇಂಥ ಸ್ಥಿತಿಗಳು, ಕೆಲಸ ಇಲ್ಲದಿರುವಂಥ ಪರಿಸ್ಥಿತಿ, ಬೇರೆಯವರಿಂದ ತಿರಸ್ಕಾರದ ಮಾತು, ತಪ್ಪು ಹೊರಿಸುವಿಕೆ, ಇಂತಹ ಎಲ್ಲ ಪರಿಸ್ಥಿತಿ ಬರುವಾಗ ನೀನು ಒಂದು ಯೋಸೇಫನಾಗಿ ಒಂದು ಶೂನ್ಯವಾದ ಗುಂಡಿಯಲ್ಲಿ ಹಾಕಲ್ಪಟ್ಟಂತ ಅನುಭವ ನಿನಗೆ ಆಗಬಹುದು. ಆದರೆ ಪರಲೋಕದಲ್ಲಿರುವ ತಂದೆಯಾದ ದೇವರು ಕರುಣೆಯಿಂದ ನಿನ್ನನ್ನು ಮೇಲೆ ಕೆತ್ತುತ್ತಾನೆ. ಆ ಗುಂಡಿಂದ ನಿನ್ನನ್ನು ಮೇಲೆ ಕೆತ್ತುತ್ತಾನೆ. ಆ ದೇವರ ಕರುಣೆ ಯೋಸೇಫನನ್ನು ಅರಮನೆಗೆ ನಡೆಸಿತು. ಆ ದೇವರ ಅಗಾಧವಾದ ಕರುಣೆ, ಕರುಣಾಸಾಗರನಾದ ದೇವರು ಯೋಸೇಫನನ್ನು ಮರೆತು ಬಿಡಲಿಲ್ಲ, ಯೋಸೇಫನನ್ನು ಮರೆಯಲಿಲ್ಲ. ಅಂತ ಒಂದು ಸಂಕಟದ ಸ್ಥಿತಿಯಲ್ಲಿದ್ದಂಥ ಯೋಸೇಫನನ್ನು ದೇವರು ಲಿಫ್ಟ್ ಮಾಡಿದ. ದೇವರು ಲಿಫ್ಟ್ ಮಾಡಿದ, ಅವನನ್ನು ಸ್ಥಾಪಿಸಿದ, ಅವನನ್ನು ಘನಪಡಿಸಿದ. ಅವನ ಸಹೋದರ ಬಂದು ಅವನಿಗೆ ಅಡ್ಡ ಬಿದ್ರು. ಎಲ್ಲ ಕಡೆಗೆ ಬರಗಾಲ ಇದ್ರೂ ಕೂಡ ಯೋಸೇಫನಲ್ಲಿ ಆಹಾರ ಇತ್ತು. ಯೋಸೇಫನನ್ನು ಹುಡುಕಿ ಬಂದ್ರು. ಒಂದು ಸಮಯ ಯೋಸೇಫನ ಗುಂಡಿಗೆ ಹಾಕಲ್ಪಟ್ಟಿದ್ದ, ಪೋಟಿಫರನ ಮನೆಯಲ್ಲಿ ಕೆಲಸ ಮಾಡ್ತಿದ್ದ, ಅನ್ಯಾಯವಾಗಿ ಸೆರೆಮನೆಗೆ ಹೋದ. ಆದರೆ ದೇವರ ಕರುಣೆ ಅವನನ್ನು ಬಿಟ್ಟು ಹೋಗ್ಲಿಲ್ಲ. ಕರುಣಾಸಾಗರನಾದ ದೇವರು ಅವನನ್ನು ಲಿಫ್ಟ್ ಮಾಡಿ ಅರಮನೆಗೆ ಆತನನ್ನು ನಡೆಸಿದ. ಇಡೀ ಐಗುಪ್ತಕ್ಕೆ ಸರ್ವಾಧಿಕಾರಿಯನ್ನಾಗಿ ಮಾಡಿದ. ಆದ್ದರಿಂದ ಕೀರ್ತನೆ 66:12 ನಾವು ಓದುವುದಾದ್ರೆ, ಕೀರ್ತನೆ 66:12 ಓದುವುದಾದ್ರೆ, ಕೀರ್ತನೆ 66:12 ಕೊನೆಯ ಭಾಗ, ನಾವು ಬೆಂಕಿಯನ್ನು ನೀರನ್ನು ದಾಟಬೇಕಾಯಿತು, ಆದರೂ ಸುಸ್ಥಿತಿಗೆ ನಮ್ಮನ್ನು ಪಾರುಗಾಣಿಸಿದೆ. ಅನುಭವ, ಬೆಂಕಿಯನ್ನು ದಾಟಬೇಕಾಯ್ತು, ನೀರನ್ನು ದಾಟಬೇಕಾಯ್ತು. ಅಂದ್ರೆ ಬೆಂಕಿ, ಇಂಥ ಒಂದು ಶೋಧನೆ, ನೀರು, ಸಮಸ್ಯೆಗಳು, ಕಷ್ಟದ ಅನುಭವಗಳು ದಾಟಿ ಬರಬೇಕಾಯ್ತು. ಆದರೆ ಆ ಕರುಣೆ ಏನಾಯ್ತಂದ್ರೆ, ದೇವರ ವಾಕ್ಯ ಹೇಳ್ತದೆ, ದೇವರು ಸುಸ್ಥಿತಿಗೆ ನಮ್ಮನ್ನು ತಂದ, ಸ್ಥಿತಿಯನ್ನು ಆತನು ಬದಲಾಯಿಸಿದ, ದೇವರಲ್ಲಿಂದ ಪಾರು ಮಾಡಿದೆ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಅಂತ ಗುಂಡಿಯಿಂದ ದೇವರು ಯೋಸೇಫನನ್ನು ನೆನಪು ಮಾಡಿಕೊಂಡ, ಮೇಲಕ್ಕೆತ್ತಿದ. ನೋಡಿ, ಕೀರ್ತನೆ 136:23 ನಾವು ನೋಡಿದಾದ್ರೆ, Psalms 136:23 ಓದಿಕೊಳ್ಳೋಣ. ಕೀರ್ತನೆ 136:23, ನಾವು ದೀನಾವಸ್ಥೆಯಲ್ಲಿದ್ದಾಗ ನಮ್ಮನ್ನು ನೆನಪು ಮಾಡಿಕೊಂಡನು, ಆತನ ಕೃಪೆಯು ಶಾಶ್ವತವಾದದು. ದೇವರು ನೆನಪು ಮಾಡಿಕೊಂಡ, ಆತನ ಕೃಪೆಯು ಶಾಶ್ವತವಾದದು. ನಾವು ದೀನಾವಸ್ಥೆಯಲ್ಲಿ, ಎಂಥ ದೇವರು ನಾವು ಇವತ್ತು ಆರಾಧನೆ ಮಾಡುವಂತ ದೇವರು.
ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ, 1 ಸಾಮ್ಯೇಲ 2:8, ಆತನು ದೀನರನ್ನು ತಿಪ್ಪೆಯಿಂದ ಮೇಲಕ್ಕೆತ್ತಿ, ಬಡವರನ್ನು ತಿಪ್ಪೆಯಿಂದ ಆತನು ಮೇಲಕ್ಕೆತ್ತಿ, ಪ್ರಭುಗಳ ಸಂಗಡ ಆತನು ಕೂಡಿರಿಸಿದ್ದಾನೆ ಎಂಬುದಾಗಿ. ತಿಪ್ಪೆಯಿಂದ ಮೇಲಕ್ಕೆತ್ತಿ ಗತಿಲ್ಲದವನನ್ನು ಆತನು ಮೇಲಕ್ಕೆತ್ತಿ ಆತನ ಕರುಣೆಯಿಂದ ಆತನು ರೂಪಿಸಿದ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಇವತ್ತು ದೇವರು ನೆನಪು ಮಾಡಿಕೊಳ್ತಾನೆ, ನಿನ್ನ ಸ್ಥಿತಿಯನ್ನು ಆತನು ನೆನಪು ಮಾಡಿಕೊಳ್ತಾನೆ, ಪರಿಸ್ಥಿತಿಯನ್ನು ಆತನು ನೆನಪು ಮಾಡಿಕೊಳ್ತಾನೆ. ಆ ದೇವರು ತಗ್ಗಿಸಿ ಬಂದ, ನಿನ್ನನ್ನು ಮೇಲಕ್ಕೆತ್ತುವುದಕ್ಕಾಗಿ, ತಿಪ್ಪೆಯಿಂದ ಮೇಲಕ್ಕೆತ್ತುವುದಕ್ಕಾಗಿ, ನಿನ್ನನ್ನು ಲಿಫ್ಟ್ ಮಾಡುವುದಕ್ಕಾಗಿ, ಆ ಗುಂಡಿಯಿಂದ ಮೇಲಕ್ಕೆತ್ತುವುದಕ್ಕಾಗಿ, ಯೋಸೇಫನು ಅರಮನೆಗೆ ಕರೆದುಕೊಂಡು ಹೋಗುವುದಕ್ಕಾಗಿ, ದೇವರು ನಿನ್ನನ್ನು ಬ್ಲೆಸ್ ಮಾಡುವುದಕ್ಕಾಗಿ ತನ್ನನ್ನು ತಗ್ಗಿಸಿಕೊಂಡ, ಇಳಿದು ಬಂದ. ಆತನು ಬಹಳವಾಗಿ ಆತನು ತನ್ನನ್ನು ತಗ್ಗಿಸಿಕೊಂಡ, ನಿನ್ನನ್ನು ಮೇಲಕ್ಕೆತ್ತುವುದಕ್ಕಾಗಿ, ಪರಲೋಕ ರಾಜ್ಯವನ್ನು ಸೇರಿಸುವುದಕ್ಕಾಗಿ, ನಮ್ಮನ್ನು ಪರಲೋಕದ ನಿತ್ಯವಾದ ಮನೆಗೆ, ಶಾಶ್ವತವಾದ ಅರಮನೆಗೆ ನಮ್ಮನ್ನು ಸೇರಿಸುವುದಕ್ಕಾಗಿ, ಈ ಲೋಕದ ನಾಶನದ ಗುಂಡಿಯಿಂದ ನಮ್ಮನ್ನು ಆತನ ಮೇಲಕ್ಕೆತ್ತಿ ತನ್ನನ್ನು ತಗ್ಗಿಸಿಕೊಂಡು, ತನ್ನನ್ನು ಬಹಳವಾಗಿ ಆತನು ದೀನನಾಗಿ ತಗ್ಗಿಸಿಕೊಂಡು ಆ ನಾಶನದ ಗುಂಡಿಯಿಂದ, ಭಕ್ತನು ಹೇಳ್ತಾನೆ ಕೀರ್ತನೆ 40ರಲ್ಲಿ 4ನೇ ವಚನ, ಆತನು ನಮ್ಮನ್ನು ನಾಶನದ ಗುಂಡಿಯಿಂದ ಮೇಲಕ್ಕೆತ್ತಿ ದೃಢವಾದ ಬಂಡೆ ಮೇಲೆ ನಮ್ಮನ್ನು ಸ್ಥಿರವಾಗಿ ನಿಲ್ಲಿಸಿದ್ದಾನೆ. ಇವತ್ತು ನಮ್ಮ ಸ್ಥಿತಿ ನೋಡಿದ್ರೆ, ಈ ಎಜೆಕೇಲನ ಪ್ರವಾದನ ಗ್ರಂಥದಲ್ಲಿ ನಾವು ನೋಡಿದ ಹಾಗೆ ಯೆರೂಸಲೇಮಿನ ಸ್ಥಿತಿ, ನಾವು ದೇವರಿಂದ ದೂರ ಇದ್ದವರು, ಪಾಪ ಮಾಡಿ ದೇವರಿಂದ ದೂರ ಇದ್ದವರು, ಯಾವ ಯೋಗ್ಯತೆ ಇಲ್ಲದಂಥವರು, ನಾವು ಯಾವ ಪರಿಸ್ಥಿತಿಯಲ್ಲಿ ಇದ್ದೆವು, ಅಂತ ಸ್ಥಿತಿಲಿದ್ದಂಥ ನಮ್ಮ ಮೇಲೆ ದೇವರು ಕರುಣೆ ತೋರಿಸಿ ತನ್ನನ್ನು ಬರಿದು ಮಾಡಿಕೊಂಡು ಮನುಷ್ಯನಾಗಿ ಲೋಕಕ್ಕೆ ಬಂದು ನಮ್ಮನ್ನು ಹುಡುಕಿ, ನಮ್ಮನ್ನು ತನ್ನ ರಕ್ತದಿಂದ ತೊಳೆದು ನಮ್ಮನ್ನು ಶುದ್ಧ ಮಾಡಿ ತನ್ನ ಮಗುವಾಗಿ ಸ್ವೀಕರಿಸಿ ನಮಗೆ ಇವತ್ತು ಎಂಥ ಒಂದು ಜೀವಿತವನ್ನು ಕೊಟ್ಟಿದ್ದಾನೆ. ಎಂಥ ಆಶೀರ್ವಾದದ, ಸಂತೋಷದ, ಸಮಾಧಾನದ ಜೀವಿತವನ್ನು ದೇವರು ನಮಗೆ ಕೊಟ್ಟಿದ್ದಾನೆ. ನೀನು ಬದುಕಬೇಕು, ನೀನು ಜೀವಿಸಬೇಕು, ನಿನಗೆ ಯಾರೂ ಸಹಾಯ ಮಾಡಲಿಲ್ಲ, ಆದ್ರೆ ಇವತ್ತು ಯೇಸು ಕ್ರಿಸ್ತ ನಿನ್ನ ಮೇಲೆ ಕರುಣೆ ಇಟ್ಟು ನಿನಗೆ ಸಹಾಯ ಮಾಡಿದ್ದಾನೆ. ಸತ್ಯವೇದದಲ್ಲಿ ನಾವು ನೋಡ್ತೇವೆ, ಮಾರ್ಕನು ಬರೆದ ಸುವಾರ್ತೆ 5ನೇ ಅಧ್ಯಾಯದಲ್ಲಿ ಒಬ್ಬ ಮನುಷ್ಯನು ದೆವ್ವದಿಂದ ಬಂಧಿಸಲ್ಪಟ್ಟಿದ್ದ, ಸಮಾಧಿಯ ಗವಿಯಲ್ಲಿ ಆತನು ಜೀವಿಸುತ್ತಿದ್ದ, ಸೈತಾನ ಬಂಧಿಸಲ್ಪಟ್ಟಿದ್ದ, ಅವನ ವಾಸಸ್ಥಾನ ಸಮಾಧಿ ಅವನ ವಾಸಸ್ಥಾನವಾಗಿತ್ತು. ಯೇಸು ಅವನನ್ನು ಹುಡುಕಿ ಬಂದ, ಅವನಿಗೆ ರಕ್ಷಣೆಯನ್ನು ದಯಪಾಲಿಸಿದ, ಅವನಿಗೆ ಆ ಸಂಕಟದಿಂದ, ಆ ಗವಿಯಿಂದ, ಕತ್ತಲೆಯ ಗವಿ, ಸಮಾಧಿ ಕತ್ತಲೆ, ಯೋಸೇಫನ ಗವಿ ಶೂನ್ಯತೆಯ ಗವಿ, ಗುಂಡಿಯಾಗಿತ್ತು. ಇಲ್ಲಿ ನಾವು ನೋಡ್ತೇವೆ ಸೈತಾನ ಬಂಧಿಸಲ್ಪಟ್ಟಂತ ವ್ಯಕ್ತಿಯ ಆ ಒಂದು ಗವಿ, ಸಮಾಧಿ, ಅದು ಕತ್ತಲೆಯ ಸಮಾಧಿ. ಅವನ ಲೈಫ್ನಲ್ಲಿ ನಿರಾಶೆಯ ಒಂದು ಗವಿ, ಸಮಾಧಿ. ಅವನಿಗೆ ಹೋಪ್ ಇರಲಿಲ್ಲ. ಆದರೆ ದೇವರ ವಾಕ್ಯ ಹೇಳ್ತದೆ, ಯೇಸು ಸ್ವಾಮಿ ಅವನನ್ನು ಹುಡುಕಿ ಬಂದು ಅವನನ್ನು ಸಂಪೂರ್ಣವಾಗಿ ಸೈತನ ಬಂಧನದಿಂದ ಬಿಡಿಸಿದ, ಅವನ ಕಟ್ಟುಗಳನ್ನು ಬಿಚ್ಚಿದ. ಅವನು ಒಳ್ಳೆ ವಸ್ತ್ರ ಹಾಕಿಕೊಂಡು ಯೇಸು ಸ್ವಾಮಿಯನ್ನು ಫಾಲೋ ಮಾಡಿದ. ಯೇಸು ಸ್ವಾಮಿ ಅವನಿಗೆ ಹೇಳಿದ, ದೇವರು ನಿನ್ನ ಮೇಲೆ ಕರುಣೆಯನ್ನು ತೋರಿಸಿ ನಿನಗೆ ಎಂತ ಉಪಕಾರ ಮಾಡಿದ್ದಾನೆ, ನೀನು ನಿನ್ನ ಮನೆಗೆ ಹೋಗಿ ನಿನ್ನ ಜನರಿಗೆ ತಿಳಿಸು. ದೇವರು ಕರುಣೆ ಇಟ್ಟು, ಅಲ್ಲಿ ದೇವರ ಕರುಣೆ ನೋಡಿ, ಯೇಸು ಸ್ವಾಮಿ ಸಮಾಧಿಗೆ ಬಂದ ಅವನನ್ನು ಹುಡುಕಿ, ದೇವರು ನಿನ್ನ ಮೇಲೆ ಕರುಣೆ ಇಟ್ಟು ನಿನಗೆ ಎಂತ ಉಪಕಾರ ಮಾಡಿದ್ದಾನೆ ನೋಡಿ, ಅದನ್ನು ನಿನ್ನ ಜನರಿಗೆ ತಿಳಿಸು. ದೇವರು ಕರುಣಾಮಯನಾಗಿದ್ದಾನೆ, ಕರುಣಾಸಾಗರನಾಗಿದ್ದಾನೆ. ದ ಮರ್ಸಿ ಆಫ್ ಗಾಡ್, ದೇವರ ಕರುಣೆ ನಿನ್ನ ಮೇಲೆ ಸದಾಕಾಲ ಇದೆ. ದೇವರ ಕರುಣೆಯ ದೃಷ್ಟಿ ನಿನ್ನ ಮೇಲೆ, ನಿನ್ನ ಪರಿಸ್ಥಿತಿಯ ಮೇಲೆ, ನಿನ್ನ ಕುಟುಂಬದ ಮೇಲೆ ಸದಾಕಾಲ ಇರುವಂಥದ್ದಾಗಿದೆ. ಆತನ ಕರುಣೆಯ ದೃಷ್ಟಿ ಚೇಂಜ್ ಆಗೋದಿಲ್ಲ. ಆತನ ದೃಷ್ಟಿ ಅದು ಬೇರೆ ಕಡೆಗೆ ಡೈವರ್ಟ್ ಆಗುವುದಿಲ್ಲ. ನಿನ್ನ ಮೇಲಿಂದ ದೃಷ್ಟಿನ ಆತನು ತೆಗೆಯುವುದಿಲ್ಲ. ಈ ವ್ಯಕ್ತಿಗೆ ಯಾರು ಕೂಡ ಆತನಿಗೆ ನಿರೀಕ್ಷೆಯನ್ನು ಕೊಡಲಿಲ್ಲ, ವಿಮೋಚನೆಯನ್ನು ಕೊಡಲಿಲ್ಲ. ಯೇಸು ಸ್ವಾಮಿ ಕರುಣೆ ಇಟ್ಟು ಅವನ ಬಳಿಗೆ ಬಂದ. ಅದರಿಂದ ಇವತ್ತು ದೇವರ ವಾಕ್ಯ ಹೇಳ್ತದೆ, ದೇವರ ಮಕ್ಕಳಾದಂಥ ನಾವು, ದೇವರ ಕರುಣೆಯನ್ನು ಹೊಂದಿದವರು, ನಾವು ಕೂಡ ಒಬ್ಬೊಬ್ಬರನ್ನು ಕರುಣಿಸಬೇಕು.
ಪರ್ವತ ಪ್ರಸಂಗ ಬಹಳ ಶ್ರೇಷ್ಠವಾದಂಥ ಪ್ರಸಂಗ. ದೊಡ್ಡ ಸತ್ಯವೇದದಲ್ಲಿ ಇಡೀ ಒಂದೊಂದು ಫೌಂಡೇಶನ್ ಟೀಚಿಂಗ್ ಅಂತ ಹೇಳಿದ್ರೆ ಪರ್ವತ ಪ್ರಸಂಗ. ಮತ್ತೆ ಬರೆದ ಸುವಾರ್ತೆ 5ನೇ ಪರ್ವತ ಪ್ರಸಂಗ ಬಹಳ ಶ್ರೇಷ್ಠವಾದ ಆಳವಾದ ಸತ್ಯ ಇರುವಂತ ಒಂದು ಪ್ರಸಂಗ. ಅಲ್ಲಿ ಯಾರು ಧನ್ಯರು 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 ಎಂಬುದಾಗಿ ಯೇಸು ಹೇಳ್ತಿದ್ದಾನೆ. ಕರುಣೆ ಉಳ್ಳವರು ಧನ್ಯರು, ಅವರು ಕರುಣೆಯನ್ನು ಹೊಂದುವರು. ಇವತ್ತು ನಮ್ಮ ದೇವರು ಕರುಣಾ ಸಾಗರನಾಗಿದ್ದಾನೆ. ಆ ದೇವರ ಮಕ್ಕಳಾದಂಥ ನಾವು ದೇವರ ವಾಕ್ಯ ಕರುಣೆ ಉಳ್ಳವರಾಗಿರಬೇಕು, ಕರುಣಿಸಬೇಕೆಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಯೇಸುಸ್ವಾಮಿ ಒಂದು ಸಾಮ್ಯವನ್ನು ಹೇಳಿದ. ನಿತ್ಯ ಜೀವದ ಬಗ್ಗೆ ಮಾತಾಡುವಾಗ ಯೇಸುಸ್ವಾಮಿ ಒಂದು ಸಾಮ್ಯವನ್ನು ಹೇಳಿದ್ದಾನೆ. ಲೂಕನು ಬರೆದ ಸುವಾರ್ತೆ 10ನೇ ಅಧ್ಯಾಯದಲ್ಲಿ ನೋಡಿ, ಅದರ ಒಂದು ತಲೆಬರಸಲ್ಲಿ ಬರೆಯಲ್ಪಟ್ಟಿದೆ. ಲೂಕನು ಬರೆದ ಸುವಾರ್ತೆ 10ನೇ ಅಧ್ಯಾಯದಲ್ಲಿ ನಾವು 25ನೇ ವಚನ ನೋಡುವಾಗ, ಯೇಸು ಕರುಣೆ ಉಳ್ಳ ಸಮಾರ್ಯದವನ ದೃಷ್ಟಾಂತ ಹೇಳಿದು. ಸಮಾರ್ಯದ ಒಬ್ಬ ವ್ಯಕ್ತಿ, ಅವನು ಕರುಣೆ ಉಳ್ಳಂತ ಒಬ್ಬ ವ್ಯಕ್ತಿ, ಅವನ ದೃಷ್ಟಾಂತ ಯೇಸುಸ್ವಾಮಿ ಹೇಳ್ತಿದ್ದಾನೆ. ಇಲ್ಲಿ ನಾವು ನೋಡ್ತಿದ್ದೇವೆ. ಏನು ದೃಷ್ಟಾಂತ? ಅಲ್ಲಿ 37ನೇ ವಚನಕ್ಕೆ ನೀವು ಹೋಗುದಾದ್ರೆ ಅಲ್ಲಿ ಒಂದು ಸಂದರ್ಭ ನಾವು ನೋಡ್ತೇವೆ. ಒಬ್ಬನು ಯೆರೂಸಲೇಮಿನಿಂದ ಘಟ್ಟ ಇಳಿದು ಯೆರಿಕೋಗೆ ಬರುವಾಗ ಕಳ್ಳರ ಕೈಗೆ ಸಿಕ್ಕಿ ಬೀಳ್ತಾನೆ. ಕಳ್ಳರು ಅವನನ್ನು ಏನ್ ಮಾಡ್ತಾರೆ, ಹಿಡಿದು ಸುಲಿಗೆ ಮಾಡಿ ಅವನನ್ನು ಬಡಿದು ಒಡೆದು ಅರೆ ಜೀವ ಮಾಡಿ ಅವನನ್ನು ಬಿಟ್ಟು ಬಿಡ್ತಾರೆ. ಈಗ ಯೆರಿಕೋಯಿಂದ ಯಾರು ಹೋಗ್ತಿದ್ದಾನೆ? ಒಬ್ಬ ಯಾಜಕ ಹೋಗ್ತಿದ್ದಾನೆ. ಯಾಜಕ ನೋಡಿ ಓರೆಯಾಗಿ ಹೋಗ್ತಿದ್ದಾನೆ. ನಂತರ ಒಬ್ಬ ಲೇವಿಯನು ಬರ್ತಿದ್ದಾನೆ, ಅವನು ನೋಡ್ತಿದ್ದಾನೆ, ಓರೆಯಾಗಿ ಹೋಗ್ತಿದ್ದಾನೆ. ಅದರ್ಥ ಅವರಲ್ಲಿ ಕರುಣೆ ಇರಲಿಲ್ಲ. ಆದ್ರೆ ಸಮಾರ್ಯದವನು ನೋಡ್ತಿದ್ದಾನೆ. ಸಮಾರ್ಯದವನು ಏನ್ ಮಾಡ್ತಿದ್ದಾನೆ? ಅವನು ಬಂದು ಏನ್ ಮಾಡ್ತಿದ್ದಾನೆ? ಅವನನ್ನು ಕಂಡು ಕನಿಕರಿಸಿ ಕರುಣೆ ತೋರಿಸಿ 34ನೇ ವಚನ ಹೇಳ್ತಿದೆ. ಸಮಾರ್ಯದವನು ಕಂಡು ಕನಿಕರಿಸಿ ಅವನ ಹತ್ತಿರಕ್ಕೆ ಹೋಗಿ ಅವನ ಗಾಯಗಳಲ್ಲಿ ಎಣ್ಣೆಯನ್ನು ದ್ರಾಕ್ಷಾರಸನ್ನು ಒಯ್ದು ಕಟ್ಟಿ ತನ್ನ ಸ್ವಂತ ವಾಹನದ ಮೇಲೆ ಹತ್ತಿಸಿ ಛತ್ರಕ್ಕೆ ಕರ್ಕೊಂಡೋಗಿ ಅವನ್ನ ಆರೈಕೆ ಮಾಡಿದ. ಕರುಣಿಸಿ ದೇವರು ನಿಮ್ಮನ್ನು ಕರುಣಿಸ್ತಾನೆ. ನಾವು ಕೂಡ ದೇವರ ವಾಕ್ಯದ ಕರುಣಿಸಬೇಕು. ನಮ್ಮ ಒಳಗೆ ಕರುಣೆ ಬೇಕು. ಕರುಣೆ ದೇವರ ಸ್ವಭಾವ, ವಿಶ್ವಾಸಿಯ ಕ್ಯಾರೆಕ್ಟರ್. ಆ ಕ್ಯಾರೆಕ್ಟರ್ ನಾವು ಬಿಲ್ಡ್ ಮಾಡಬೇಕು. ಕರುಣೆ, ಕ್ಷಮಾಪಣೆ, ಪ್ರೀತಿ ಕ್ಯಾರೆಕ್ಟರ್ ಯೇಸು ಕ್ರಿಸ್ತನ ಕ್ಯಾರೆಕ್ಟರ್. ಇಲ್ಲಿ ದೇವರ ವಾಕ್ಯ 37ನೇ ವಚನ ಹೇಳ್ತದೆ, ಯೇಸು ಸ್ವಾಮಿ ಧರ್ಮೋಪದೇಶಕನಿಗೆ ಕೇಳ್ತಿದ್ದಾನೆ. ಅವನಿಗೆ ದಯೆ ತೋರಿಸಿದವನೇ ಅಂದನು. ಯೇಸು ಹೇಳ್ತಾನೆ, ಈ ಮೂವರಲ್ಲಿ ಯಾವನು ಕಳ್ಳರ ಕೈಗೆ ಸಿಕ್ಕಿದವನಿಗೆ ನೆರೆಯವನಾದನೆಂದು ನಿನಗೆ ತೋರುತ್ತದೆ ಹೇಳು ಎಂದು ಹೇಳಿದಕ್ಕೆ ಆ ಧರ್ಮೋಪದೇಶಕನು ಅವನಿಗೆ ದಯೆ ತೋರಿಸಿದವನೇ, ಕರುಣೆ ತೋರಿಸಿದವನು. ಆಗ ಯೇಸು ಹೇಳ್ತಾನೆ, ಆಗ ಯೇಸು ಅವನಿಗೆ ಹೋಗು, ನೀನು ಕೂಡ ಅದರಂತೆ ಮಾಡು. ಯೇಸು ಏನು ಹೇಳಿದ? ಸಮಾರ್ಯದವನಾಗಿ ನೀನು ಕೂಡ ಏನ್ ಮಾಡ್ಬೇಕಂದ್ರೆ ಕರುಣೆ ತೋರಿಸು. ದೇವರ ವಾಕ್ಯ ಹೇಳ್ತದಲ್ಲ, ಈ ಲೋಕದ ಸಂಪತ್ತುಳ್ಳ ಯಾವನಾದರೂ ಕೂಡ ಕೊರತೆಯಲ್ಲಿ ಬಿದ್ದ ತನ್ನ ಸಹೋದರನ ನೋಡಿ ಕನಿಕರಿಸಿದ ಬಿಟ್ರೆ ಅವನ ಒಳಗೆ ದೇವರ ಪ್ರೀತಿ ಉಂಟು ಎಂಬುದಾಗಿ. ಕರುಣೆ, ದ ಮರ್ಸಿ ಆಫ್ ಗಾಡ್. ನಾವು ಅನುಭವಿಸ್ತಿದ್ದೇವೆ ಕರುಣೆನು. ಆ ಕರುಣೆ ನಮ್ಮಿಂದ ಫ್ಲೋ ಆಗಬೇಕು. ಸಭೆಯಲ್ಲಿ ಒಬ್ಬರನ್ನೊಬ್ಬರನ್ನು ಕರುಣಿಸಬೇಕು. ಕರುಣೆಯಿಂದ ನಾವು ನೋಡ್ಬೇಕು ಒಬ್ಬೊಬ್ಬರನ್ನು. ಅದು ದೇವರು ಕೊಟ್ಟಂತ ಗಿಫ್ಟ್. ಕರುಣೆ ಏನ್ ಮಾಡ್ತದಂತೆ ದೇವರ ವಾಕ್ಯ ಹೇಳ್ತದೆ, ನ್ಯಾಯ ತೀರ್ಪನ್ನು ಗೆಲ್ತದೆ. ಕರುಣೆ ನ್ಯಾಯ ತೀರ್ಪನ್ನು, ಜಡ್ಜ್ಮೆಂಟ್ ಅನ್ನು ಏನ್ ಮಾಡ್ತದೆ ಅಂದ್ರೆ ಓವರ್ಕಮ್ ಮಾಡ್ತದೆ. ಜಡ್ಜ್ಮೆಂಟ್ ಮೇಲೆ ವಿಕ್ಟರಿ ಸಿಗ್ತದೆ ಕರುಣೆ. ಈಗ ಇನ್ನೊಬ್ಬ ವ್ಯಕ್ತಿಯನ್ನು ನಾವು ನೋಡ್ತಿದ್ದೇವೆ, ದೇವರ ಕರುಣೆ, ದ ಮರ್ಸಿ ಆಫ್ ಗಾಡ್. ಯೋಸೆಫನ ಮೇಲೆ ದೇವರ ಕರುಣೆ. ಯೋಸೆಫನನ್ನು ದೇವರು ಬಿಡ್ಲಿಲ್ಲ. ಹಾಗಾದ್ರೆ ನಿನ್ಗೆ ಇಂಥ ಒಂದು ಶೂನ್ಯತೆಯ ಗುಂಡಿಯ ಒಳಗಿದ್ದಂಥ ಅನುಭವ, ಸಮಾಧಿಯ ಗವೆಯಲ್ಲಿದ್ದಂಥ ಅನುಭವ ನಿನ್ನ ಜೀವಿತದಲ್ಲಿ ಇದ್ರೂ ಕೂಡ ನೀನು ದೇವರನ್ನು ನಂಬಿಕೆಯಿಂದ ಸ್ತೋತ್ರ ಮಾಡು, ಪ್ರಾರ್ಥನೆ ಮಾಡು. ದೇವರ ಕರುಣೆ ನಿನ್ನ ಲಿಫ್ಟ್ ಮಾಡ್ತದೆ. ದೇವರ ಕರುಣೆ ನಿನ್ನನ್ನು ಮೇಲಕ್ಕೆ ತರ್ತದೆ. ಎಲಿಯ ಪ್ರವಾದಿ ನಾವು ನೋಡ್ತೇವೆ. ಎಲಿಯ ಪ್ರವಾದಿ 1 ಅರಸುಗಳ ಪುಸ್ತಕ 19ನೇ ಅಧ್ಯಾಯದ 9ನೇ ವಚನ ಓದ್ಕೊಳ್ಳೋಣ. ಫಸ್ಟ್ ಕಿಂಗ್ಸ್ ಚಾಪ್ಟರ್ 19 verse 9.
ಓರೋಬಿಗೆ ಮುಟ್ಟಿ ಅಲ್ಲಿನ ಒಂದು ಗವಿಯಲ್ಲಿ ಇಳ್ಕೊಂಡನು. ಯಾರು? ಎಲಿಯ ಪ್ರವಾದಿ. ಈಗ ಎಲಿಯ ಪ್ರವಾದಿ ಓರ್ರೆಬ್ ಬೆಟ್ಟದ ಗವಿಯ ಒಳಗೆ ಆತನು ಕೂತ್ಕೊಂಡಿದ್ದಾನೆ, ಎದರಿ ಕೂತ್ಕೊಂಡಿದ್ದಾನೆ. ದೇವರು ಕೇಳ್ತಾನೆ, ನೀನು ಇಲ್ಲಿ ಏನು ಮಾಡ್ತಿದ್ದಿ? ಬಾಲನ ಆರಾಧಕರಿಗೆ, ಬಾಲನ ಪ್ರವಾದಿಗಳಿಗೆ ಸವಾಲನ್ನು ಹಾಕಿ ಪರಲೋಕದ ಬೆಂಕಿಯನ್ನು ಇಳಿಸಿದಂತ ಒಬ್ಬ ಮೈಮೆಯ ಸೇವಕನು ಈಗ ಯೆಜೆಬೆಲಗೆ ಹೆದರಿಕೊಂಡು ಪ್ರಾಣ ತೆಗಿತೇನೆಂಬುದಾಗಿ ಹೇಳುವಾಗ ಅವನು ಹೆದರಿ ಎಲ್ಲಿ ಹೋಗ್ತಿದ್ದಾನೆ? ಒಂದು ಗುಹೆಯ ಒಳಗೆ ಆತನು ಅಡಗಿ ಕೂತ್ಕೊಳ್ತಿದ್ದಾನೆ. ಗುಹೆಯ ಒಳಗೆ, ನಿರಾಶೆಯ ಗುಹೆ, ನಿರಾಶೆಯ ಗುಹೆ. ಹೆದರಿ, ಅಯ್ಯೋ ನನ್ನ ಲೈಫ್ ಏನು? ದೇವರು ಬಂದವನಿಗೆ ಕೇಳ್ತಾನೆ, ನೀನು ಇಲ್ಲಿ ಏನು ಮಾಡ್ತೀಯ ಎಂಬುದಾಗಿ. 15ನೇ ವಚನದಲ್ಲಿ ದೇವರವಾಗಿ, ಆಗ ಯೆಹೋವನು ಅವನಿಗೆ, ನೀನು ಬಂದ ದಾರಿಯಿಂದ ಹಿಂದಿರುಗಿ ದಮಸ್ಕದ ಅರಣ್ಯಕ್ಕೆ ಹೋಗು, ಅಲ್ಲಿಂದ ಪಟ್ಟಣದೊಳಗೆ ಪ್ರವೇಶಿಸಿ ಅಜಯೇಲನ್ನು ಆರಾಮ್ಯರ ಅರಸನಾಗಿ ಅಭಿಷೇಕಿಸು. ದೇವರು ಬಿಡ್ಲಿಲ್ಲ. ದೇವರ ಕರುಣೆ ನಾವು ನೋಡ್ತೇವೆ ಎಲಿಯ ಪ್ರವಾದಿಗೆ ಸಿಕ್ಕಿತು. ದೇವರು ಹೇಳ್ತಿದ್ದಾನೆ, ಇನ್ನು ದೊಡ್ಡ ಕಾರ್ಯ ಮಾಡಲಿಕ್ಕಿದೆ. ಇನ್ನೂ ದೇವರವನಿಗೆ ಶಕ್ತಿಯನ್ನು ತುಂಬಿಸಿ, ಇನ್ನೂ ದೇವರು ಹೆಚ್ಚಿನ ಬಲವನ್ನು ಕೊಟ್ಟು ಅವನನ್ನು ಆ ಗುಹೆಯಿಂದ ಹೊರಗೆ ತಂದು, ನಿರಾಶೆಯ ಗುಹೆಯಿಂದ ಹೊರಗೆ ತಂದು ದಮಸ್ಕದ ಪಟ್ಟಣದ ಒಳಗೆ ಕಳಿಸಿ ಅಲ್ಲಿ ಅಜಯೇಲನನ್ನು ಅರಸನಾಗಿ ಅಭಿಷೇಕ ಮಾಡಿದ. ದೊಡ್ಡ ಕಾರ್ಯಕ್ಕಾಗಿ ದೇವರವನಿಗೆ ಬಲವನ್ನು ಕೊಟ್ಟ, ಶಕ್ತಿಯನ್ನು ಕೊಟ್ಟ. ಇವತ್ತು ನೀನು ಶೂನ್ಯ ಗುಂಡಿಯಲ್ಲಿರುವ ಅನುಭವದಲ್ಲಿದ್ರೆ, ನಿರಾಶೆಯ ಗುಂಡಿಯ ಅನುಭವದಲ್ಲಿದ್ರೆ, ದೇವರು ಕರುಣಾಮಯನು, ಕರುಣಾಸಾಗರದಂತ ದೇವರು ನಿನ್ನನ್ನು ಕರುಣಿಂದ ಆತನು ಹೊರಗೆ ತರ್ತಾನೆ. ಕರುಣೆಯಿಂದ ದೇವರು ನಿನ್ನ ಮೇಲೆ ಕೆತ್ತುತ್ತಾನೆ. ಕರುಣೆಯ ಮೂಲಕ ದೇವರು ನಿನ್ನನ್ನು ಆತನು ನಡೆಸುತ್ತಾನೆ. ನಿನ್ನ ಮನೆ ಒಳಗೆ ದೇವರ ಕರುಣೆ ನಿನ್ನ ಅನುಭವಿಸ್ತಾ ಇದ್ದಿ. 3ನೇ ವ್ಯಕ್ತಿ ನಾವು ನೋಡ್ತೇವೆ, ಯೆರೆಮೀಯನು. ಯೆರೆಮೀಯ 37:17 ವಚನ ಓದಿಕೊಳ್ಳೋಣ. ಜೆರೆಮಿಯ 37:7. ಯೆರೆಮೀಯ 37 ಅಧ್ಯಾಯದಲ್ಲಿ ನಾವು ನೋಡ್ತಿದ್ದೇವೆ, ಯೆರೆಮೀಯನು ಸೆರೆಮನೆಗೆ ಹಾಕಲ್ಪಡ್ತಾನೆ. 37:17 ವಚನ. ಅರಸನಾದ ಚಿದ್ಕೀಯನು ಅವನನ್ನು ಕರೆತರಿಸಿ, ಯೆಹೋವನಿಂದ ದೈವಕ್ಕೆ ದೊರೆತೋ ಎಂಬುದಾಗಿ. ಅದರ ಮುಂಚಿನ ವಾಕ್ಯದಲ್ಲಿ ನೋಡ್ತೇವೆ, ಚಿದ್ಕೀಯನು ಅವನಲ್ಲಿಂದ ಹೊರಗೆ ತರ್ತಾನೆ, ಕರುಣೆಯನ್ನು ತೋರಿಸ್ತಾನೆ. ಯೆರೆಮೀಯನು ತಪ್ಪು ಓಡಿಸಿ ದೇವರ ಸಂದೇಶವನ್ನು ಸಾರ್ತಿದ್ದಾನೆ, ದೇವರ ವಾಕ್ಯವನ್ನು ಸಾರ್ತಿದ್ದಾನೆ. ದೇವರು ಆ ಪಟ್ಟಣಕ್ಕೆ ಏನು ಮಾಡ್ತಿದ್ದಾನೆ ಎಂಬುದಾಗಿ ಅದರ ಬಗ್ಗೆ ತಿಳಿಸುವಾಗ ಅವನನ್ನು ನಾವು ನೋಡ್ತೇವೆ ಅನ್ಯಾಯವಾಗಿ ಆ ಸತ್ಯದಿಂದ ಅವನು ಸೆರೆಮನೆಗೆ ಹಾಕಲ್ಪಡ್ತಾನೆ. ಸೆರೆಮನೆ ಒಂದು ಅನುಭವ, ಪೌಲ ಸಿಲರು ಸೆರೆಮನೆ ಅನುಭವ. ಅಲ್ಲಿಂದ ನಾವು ನೋಡ್ತೇವೆ 38ನೇ ಅಧ್ಯಾಯದಲ್ಲಿ ನೋಡುವಾಗ ಯೆರೆಮೀಯನು ಬಾವಿಯೊಳಗೆ ಹಾಕಲ್ಪಡ್ತಾನೆ, ಆಳವಾದ ಬಾವಿಗೆ ಹಾಕಲ್ಪಡ್ತಾನೆ. ದೇವರು ಅವನನ್ನು ಏನ್ ಮಾಡ್ತಿದ್ದಾನೆ ಅಂತ ಹೇಳಿದ್ರೆ, 30 ಮಂದಿಯನ್ನು ಕರೆದುಕೊಂಡೋಗಿ ಪ್ರವಾದಿಯಾದ ಯೆರೆಮೀಯನು ಸಾಯುವುದರ ಒಳಗೆ ಅವರನ್ನು ಬಾವಿಯಿಂದ ಎತ್ತಿಸು ಎಂದು ಅಪ್ಪಣೆ ಕೊಟ್ಟನು. ದೇವರು ಎಬೆದ್ಮೆಲೆಕನನ್ನು ಕಳಿಸಿ ಆ ಬಾವಿಯಿಂದ, ಆ ಸಾಯುವ ಬಾವಿಯಿಂದ, ಸಾವಿನ ಗುಹೆ, ಬಾವಿ, ಮರಣದ ಒಂದು ಗುಹೆ, ಮರಣದ ಬಾವಿ. ಯೆರೆಮೀಯನಲ್ಲಿದ್ದಾನೆ, ಸಂಕಟ ಪಡ್ತಿದ್ದಾನೆ, ವೇದನೆ ಪಡ್ತಿದ್ದಾನೆ. ಯೆರೆಮೀಯನ ಆಲೋಚನೆ ಮಾಡಬಹುದು, ನಾನು ದೇವರ ಸತ್ಯವನ್ನು ಪ್ರಕಟಿಸಿದೆ, ದೇವರ ಶುಭವಾರ್ತೆಯನ್ನು ಸಾರಿದೆ, ದೇವರ ಸೇವೆ ಮಾಡಿದೆ. ಸೆರೆಮನೆ ನನಗೆ, ಮತ್ತೀಗ ಮರಣದ ಬಾವಿ, ನನ್ನ ಲೈಫ್ ಎಂಡ್ ಆಯ್ತು. ಆಲೋಚನೆ ಮಾಡಬಹುದು. ಆದರೆ ದೇವರ ವಾಕ್ಯ ಹೇಳ್ತಿದೆ, ದೇವರು ಎಬೆದ್ಮೆಲೆಕನ್ನು ಕಳಿಸಿ ಅವನನ್ನು ಆ ಸಾವಿನಿಂದ ಹೊರಗೆ ತರ್ತಾನೆ. ಇವತ್ತು ಸೈತಾನ ಯಾವ ರೀತಿಯಲ್ಲಿ ನಿಂಗೆ ಅಟ್ಯಾಕ್ ಮಾಡಿದ್ರು ಕೂಡ, ಸೈತಾನ ನಮಗೆ ವಿರುದ್ಧವಾಗಿ ಆತನು ಹೋರಾಡ್ತಾನೆ, ಪ್ಲಾನ್ ಮಾಡ್ತಾನೆ, ನಮ್ಮನ್ನು ಬೀಳಿಸ್ಲಿಕ್ಕೆ ಆಲೋಚನೆ ಮಾಡ್ತಾನೆ. ದೇವರ ವಾಕ್ಯ, ವೈರಿಯನ್ನನ್ನು ನೀನು ಬೀಳಿಸ್ಲಿಕ್ಕೆ ನೋಡಿದಿ, ಆದರೆ ದೇವರು ನನ್ನನ್ನು ಮೇಲೆ ಕೆತ್ತುತ್ತಾನೆ ಎಂಬುದಾಗಿ.
ನೀನು ಮರಣದ ಆಸೆಗಳಿರ್ಬೋದು, ಮರಣಕ್ಕೆ ಹತ್ತಿರವಾಗಿರ್ಬೋದು, ಅಂತ ಒಂದು ಪರಿಸ್ಥಿತಿ, ಮರಣದ ಕಾರ್ಗತ್ತಿನ ಕಣಿವೆಯಲ್ಲಿ ನೀನು ಆದೋಗ್ಬೋದು. ಆದರೆ ದೇವರ ವಾಕ್ಯ ಇರ್ತದೆ, ದೇವರ ಕರುಣೆ ನಿನ್ನನ್ನು ಪ್ರೊಟೆಕ್ಟ್ ಮಾಡ್ತದೆ, ದೇವರ ಕರುಣೆ ನಿನಗೆ ಸಹಾಯ ಮಾಡ್ತದೆ, ದೇವರ ಕರುಣೆ ನಿನಗೆ ಸಂರಕ್ಷಣೆ ಕೊಡ್ತದೆ, ದೇವರ ಕರುಣೆ ನಿನ್ನನ್ನು ಕಾಪಾಡ್ತದೆ, ನಿನ್ನ ಪ್ರಾಣವನ್ನು ಕಾಪಾಡ್ತದೆ. ದೇವರ ಚಿತ್ತಿಲ್ಲದೆ, ದೇವರ ಪರ್ಮಿಷನ್ ಇಲ್ಲದೆ ಯಾವ ಶಕ್ತಿ ಕೂಡ ನಿನ್ನನ್ನು ಮುಟ್ಲಿಕ್ಕೆ ಆಗೋದಿಲ್ಲ, ನಿನ್ಗೆ ಸಾಯಲಿಕ್ಕೆ ಆಗೋದಿಲ್ಲ. ದೇವರ ಸಮಯ ಬರದೆ ಯೆರೆಮೀಯನು ಸಾಯಲಿಲ್ಲ. ಸೆರೆಮನೆಯಿಂದ ಎತ್ತಿ ಅವನನ್ನು ಬಾವಿಗೆ ಹಾಕಿದ್ರು. ಶೂನ್ಯವಾದ ಗುಂಡಿ ಯೋಸೇಫನು, ಕತ್ತಲೆಯ ಗವಿ ಎಲಿಯ ಪ್ರವಾದಿ. ಇಲ್ಲಿ ಯೆರೆಮೀಯನನ್ನು ನಾವು ನೋಡ್ತಿದ್ದೇವೆ, ಮರಣದ ಒಳಗಿದ್ದಾನವನು, ಬಾವಿಯ ಒಳಗೆ. ದಾನಿಯೇಲನನ್ನು ನೋಡ್ತಿದ್ದೇವೆ, ಸಿಂಹದ ಗವಿಯಲ್ಲಿದ್ದಾನೆ, ಮರಣದ ಗವಿ, ಮರಣದ ಕಾರ್ಗತ್ತಲೆ, ಅಂಧಕಾರದ ಒಳಗೆ ಆತನು ಹೋಗಿದ್ದಾನೆ. ಆದರೂ ಕೂಡ ದೇವರು ಕರುಣೆ ತೋರಿಸಿದ, ದೇವರು ಬಿಡಲಿಲ್ಲ. ಕರುಣಾಮಯನಾದ ದೇವರು ಮರಣದಿಂದ ಅವರನ್ನು ತಪ್ಪಿಸಿದ, ಸಿಂಹದ ಬಾಯಿಂದ ತಪ್ಪಿಸಿದ, ಬಾವಿಯಿಂದ ಅವರನ್ನು ಮೇಲಕ್ಕೆತ್ತಿದ. ದಾನಿಯೇಲನನ್ನು ಕೂಡ ದೇವರು ಘನಪಡಿಸಿದ, ಬಾಬಿಲೋನಿನ ದೇವರು ಅವರನ್ನು ಘನಪಡಿಸಿದ, ಮುಖ್ಯಾಧಿಕಾರಿಯಾಗಿ ಆತನನ್ನು ಮಾಡಿದ. ಇಂಥ ದೇವರು ಇವತ್ತು ನಮ್ಮ ಜೊತೆಲಿ ಆತನಿದ್ದಾನೆ ಪ್ರಿಯರೇ. ಆ ದೇವರು ಎಂದಿಗೂ ಬದಲಾಗದಂತ ದೇವರಾಗಿದ್ದಾನೆ. ಆತನು ಕರುಣಾಮಯನಾದ ದೇವರಾಗಿದ್ದಾನೆ. ನಾವು ಇಂಥ ಒಂದು ವೇಳೆ ಸ್ಥಿತಿಯಲ್ಲಿ ನಾವು ಆದು ಹೋದ್ರೂ ಕೂಡ, ಇಂಥ ಪರಿಸ್ಥಿತಿಯಲ್ಲಿ ನಾವು ನಡೆದ್ರೂ ಕೂಡ, ದೇವರ ವಾಕ್ಯದಲ್ಲಿ ನಾವು ನೆನಪು ಮಾಡ್ಕೊಳ್ಳೋಣ. ಯೋಸೇಫನ ಲೈಫ್ ನಮ್ಮ ಮುಂದೆ ತರೋಣ. ನಮಗಿಂಥ ಪರಿಸ್ಥಿತಿಯನ್ನು ನಾವು ದಾಟಿ ಹೋಗುವಾಗ, ಇಂಥ ಸ್ಥಿತಿಗೆ ನಾವು ಬರುವಾಗ, ವೇದನೆ ನಮ್ಮನ್ನು ವೇದನೆ ಎಂಬ ಆ ಒಂದು ಗುಹೆ ಒಳಗೆ ನಾವು ಇರುವುದಾದ್ರೆ, ಅಂಧಕಾರ ಮರಣದ ಕತ್ತಲೆ ಗುಹೆ ಒಳಗೆ ನಾವು ಇಂಥ ಒಂದು ಸ್ಥಿತಿಯಲ್ಲಿ ಹಾದು ಹೋಗುವಾಗ, ಯೋಸೇಫನು, ಎಲಿಯನು, ಯೆರೆಮೀಯನನ್ನು ನಾವು ನೋಡ್ತಿದ್ದೇವೆ, ದಾನಿಯೇಲನನ್ನು ನಾವು ನೋಡ್ತಿದ್ದೇವೆ, ಪೌಲನನ್ನು ನೋಡ್ತಿದ್ದೇವೆ. ಪೌಲನ ಲೈಫ್ ಮರಣದ ಗುಹೆ ಒಳಗೆ ಆತನಿದ್ದ. ಮರಣದ ನಿರಾಶೆಯ ನೋಡ್ತೇವೆ, ಕತ್ತಲೆಯ ಗುಹೆ ಒಳಗೆ ಪೌಲನು ಆದೋದ. ಪೌಲನ ಲೈಫ್ ನೋಡಿ, 2 ಕೊರಿಂಥ, ಕೊನೆಯದಾಗಿ 2 ಕೊರಿಂಥ 1ನೇ ಅಧ್ಯಾಯದ 8ನೇ ವಚನ ಓದ್ಕೊಳ್ಳಿ. 2 ಕೊರಿಂಥಿಯನ್ ಚಾಪ್ಟರ್, 2 ಕೊರಿಂಥ 1ನೇ ಅಧ್ಯಾಯ ವಚನ 8ರಿಂದ ನಾವು ವಚನ ಓದ್ಕೊಳ್ಳೋಣ. 8ರಿಂದ 10 ವಚನದವರೆಗೆ. ಸಹೋದರರೇ, ಅಸ್ಯ ಸೀಮೆಯಲ್ಲಿ ನಮಗೆ ಸಂಭವಿಸಿದ ಸಂಕಟವನ್ನು ಕುರಿತು ವಿಚಾರಿಸುತ್ತರೋ. ಪೌಲನಿಗೆ ಸಂಭವಿಸಿದ ಸಂಕಟ, ಶ್ರೇಷ್ಠ ಅಪೊಸ್ತಲನಾದ ಪೌಲನಿಗೆ ಅವನು ಅನುಭವಿಸಿದಂತ ಸಂಕಟ, ಅದರಲ್ಲಿ ನಾವು ಬಲವನ್ನು ಮೀರಿದಂತ ಅತ್ಯಧಿಕವಾದ ಭಾರದಿಂದ ಕುಗ್ಗಿ ಹೋಗಿ ಜೀವ ಉಳಿಯುವ ಮಾರ್ಗವನ್ನು ಕಾಣದವರಾದವೆಂಬುದನ್ನು ನೀವು ತಿಳಿಯಬೇಕೆಂದು ಅಪೇಕ್ಷಿಸ್ತೇನೆ. ಜೀವ ಉಳಿಲಿಕ್ಕೆ ಚಾನ್ಸ್ ಇಲ್ಲ, ನೋ ಚಾನ್ಸ್. ಮರಣದ ಗುಹೆ ಒಳಗಿದ್ದಾರೆ, ಯೆರೆಮೀಯನಾಗೆ, ದಾನಿಯೇಲನಾಗೆ. ಯಾರು? ಪೌಲನು, ಶ್ರೇಷ್ಠ ಅಪೊಸ್ತಲನಾದ ಪೌಲನು ಮರಣದ ಒಳಗಿದ್ದಾನೆ, ಅಂತ ಸಂಕಟದಲ್ಲಿ ಇದ್ದಾನೆ. ಆದರೆ ದೇವರ ವಾಕ್ಯ ಹೇಳ್ತದೆ, ಜೀವ ಉಳಿಯುವ ಮಾರ್ಗವನ್ನು ಕಾಣದವರ ಆಗಿದೆವೆಂಬುದನ್ನು ನೀವು ತಿಳಿಯಬೇಕೆಂದು ಅಪೇಕ್ಷಿಸ್ತೇನೆ. ಮರಣವಾಗುತ್ತದೆಂಬ ನಿಶ್ಚಯ ಉಂಟದು. ಆಯ್ತು, ಫೈನಲ್, ಸಾಯುವುದು ಎಂಬುದಾಗಿ ಪೌಲ ಹೇಳ್ತಿದ್ದಾನೆ. ದೇವರ ಕರುಣೆ ಬಿಟ್ಟು ಹೋಗ್ಲಿಲ್ಲ. ದೇವರ ದೃಷ್ಟಿ, ಕರುಣೆಯ ದೃಷ್ಟಿ ಆತನನ್ನು ಬಿಟ್ಟು ಹೋಗ್ಲಿಲ್ಲ. ದೇವರ ವಾಕ್ಯದಲ್ಲಿ 9ನೇ ವಚನ ಇರ್ತದೆ, ನಾವು ನಮ್ಮ ಮೇಲೆ ಭರವಸೆ ಬಿಟ್ಟುಕೊಳ್ಳದೆ ಸತ್ತವರನ್ನು ಎಬ್ಬಿಸುವ ದೇವರ ಮೇಲೆ ಭರವಸೆ ಇಡಬೇಕೆಂದು. ಈಗಾಯ್ತು, ನಾವು ಯಾರ ಮೇಲೆ ಭರವಸೆ ಇಡ್ಬೇಕಂದ್ರೆ, ಸತ್ತವರನ್ನು ಬದುಕಿಸುವ ದೇವರು ನಮ್ಮ ದೇವರು. ಸತ್ತ ಲಾಜರನ್ನು ಸಮಾಧಿಯಿಂದ ಬದುಕಿಸಿದಂತ ದೇವರು, ಸಮಾಧಿಯಿಂದ ಜೀವದಿಂದ ಆತನು ಹೊರಗೆ ತಂದಂತ ದೇವರು, ಕರುಣಾಮಯನಾದ ದೇವರು. ಯೇಸುವಿನ ಮೇಲೆ ನಮ್ಮ ನಂಬಿಕೆ ಇಡುವಾಗ, ಯೇಸುವಿನ ಮೇಲೆ ನಮ್ಮ ಭರವಸೆ ಇಡುವಾಗ, ಈ ಲೋಕದ ಯಾತ್ರೆಯಲ್ಲಿ, ಈ ಲೋಕದ ಓಟದಲ್ಲಿ ಆತ ನಮಗೆ ಕರುಣೆಯನ್ನು ಕೊಡ್ತಾನೆ, ಆತ ನಮ್ಮನ್ನು ಕರುಣಿಸ್ತಾನೆ. ಆದ್ರಿಂದ ನಾವು ಕೂಡ ಒಬ್ಬರನ್ನೊಬ್ಬರು ಕರುಣಿಸಬೇಕು, ಬಿದ್ದವ್ರನ್ನ ಎಬ್ಬಿಸಬೇಕು, ಒಬ್ಬರನ್ನು ಉತ್ತೇಜನ ಮಾಡಬೇಕು, ಒಬ್ಬರೊಬ್ಬರ ಸಹಾಯ ಮಾಡಬೇಕು. ಇಂಥ ಒಂದು ಲಾಕ್ಡೌನ್ ಸಮಯದಲ್ಲಿ ನಾವು ನೋಡ್ತಿದ್ದೇವೆ, ಭಯಾನಕ ಪರಿಸ್ಥಿತಿ ಉಂಟು. ಒಬ್ಬರೊಬ್ಬರ ಸಮಾಚಾರ ಕೇಳೋಣ, ವಿಚಾರಿಸೋಣ, ಅವರಿಗೋಸ್ಕರ ಪ್ರಾರ್ಥನೆ ಮಾಡೋಣ, ಒಬ್ಬರೊಬ್ಬರ ಬಗ್ಗೆ ತಿಳಿದುಕೊಳ್ಳೋಣ, ಒಬ್ಬೊಬ್ಬರ ಮೇಲೆ ಕರುಣೆಯನ್ನು ತೋರಿಸೋಣ. ನಮ್ಮ ದೇವರು ಕರುಣಾಮಯನಾಗಿದ್ದಾನೆ, ಕರುಣಾ ಸಾಗರನಾಗಿದ್ದಾನೆ.
ಇಂತಹ ಸ್ಥಿತಿಯಲ್ಲಿದ್ದಂಥ ಪೌಲನನ್ನು ದೇವರು ಕರುಣಿಸಿದ. ಇಲ್ಲಿ ದೇವರ ವಾಕ್ಯ ಹೇಳ್ತದೆ, ದೇವರ ಮೇಲೆ ಭರವಸೆಡುವುದಕ್ಕಾಗಿ ಹೀಗಾಯ್ತು, ಆತನು ನಮ್ಮನ್ನು ಎಂಥ ಭಯಂಕರವಾದ ಮರಣದಿಂದ ತಪ್ಪಿಸಿದನು. ಪ್ರೈಸ್ ದ ಲಾರ್ಡ್. ದೇವರು ಭಯಂಕರವಾದ ಮರಣದಿಂದ ತಪ್ಪಿಸಿದನು. ದೇವರ ಕರುಣೆ, ದ ಮರ್ಸಿ ಆಫ್ ಗಾಡ್. ನೀನು ಪ್ರಾರ್ಥನೆಯಲ್ಲಿ ಆತನ ಸನ್ನಿಧಿಗೆ ಬರುವಾಗ ಆತನ ಸಿಂಹಾಸನ ಕರುಣೆಯ ಸಿಂಹಾಸನ, ಕರುಣೆಯ ಸಿಂಹಾಸನ. ಆ ಕರುಣೆಯ ಸಿಂಹಾಸನದಲ್ಲಿ ಕರ್ತನಾದ ಯೇಸು ಸ್ವಾಮಿ ಇದ್ದಾನೆ. ನನ್ನ ಬಳಿಗೆ ಬನ್ನಿರೆಂಬುದಾಗಿ ಅಂತ ಹೇಳಿದ್ದಾನೆ. ಆತನ ಬಳಿಗೆ ನಿನ್ನ ಕಷ್ಟವನ್ನು ತೆಗೆದುಕೊಂಡು ಪ್ರಾರ್ಥಿಸುವಾಗ, ನೀನು ನಿನ್ನ ಕಷ್ಟದ ವೇದನೆ ಸಮಯದಲ್ಲಿ ಆತನಿಗೆ ಮೊರೆಯಿಡುವಾಗ, ಪ್ರಾರ್ಥಿಸುವಾಗ, ಆತನ ಕರುಣೆಯನ್ನು ನೀನು ಸ್ವೀಕರಿಸುತ್ತಿ, ಆತನ ಕರುಣೆಯನ್ನು ನೀನು ಎಕ್ಸ್ಪೀರಿಯನ್ಸ್ ಮಾಡ್ತಿ. ದೇವರು ಆ ಸ್ಥಳದಿಂದ ನಿನ್ನನ್ನು ಹೊರಗೆ ತರ್ತಾನೆ. ಮರಣದಿಂದ, ಅಂಧಕಾರದಿಂದ ದೇವರನ್ನು ಹೊರಗೆ ತರ್ತಾನೆ. ತಪ್ಪಿಸಿದನು, ಮುಂದೆಯೂ ತಪ್ಪಿಸುವನು. ದೇವರ ವಾಕ್ಯ ಇವತ್ತು ಮಾತ್ರ ತಪ್ಪಿಸಿದಲ್ಲ, ಪೌಲ ಹೇಳ್ತೇನೆ, ಮುಂದೆ ಕೂಡ ದೇವರು ನಮ್ಮನ್ನು ತಪ್ಪಿಸುತ್ತಾನೆ. ಯಾಕೆ? ನೀವು ನಮಗೋಸ್ಕರ ಪ್ರಾರ್ಥನೆ ಮಾಡಿದ್ದೀರಿ. ದೇವರು ಪ್ರಾರ್ಥನೆಯನ್ನು ಕೇಳಿದ್ದಾನೆ. ದೇವರು ಪ್ರಾರ್ಥನೆ ಮೂಲಕ ಕರುಣೆಯನ್ನು ತೋರಿಸುತ್ತಾನೆ. ದೇವರು ಪ್ರಾರ್ಥನೆ ಮೂಲಕ ನಮ್ಮ ಸಹಾಯಕ್ಕೆ ಬರ್ತಾನೆ. ನಾವು ಪ್ರಾರ್ಥಿಸುವಾಗ ದೇವರ ಹತ್ತಿರಕ್ಕೆ ನಾವು ಹೋಗ್ತೇವೆ, ಪರಲೋಕದ ಸಿಂಹಾಸನವನ್ನು ಮುಟ್ತೇವೆ, ದೇವರ ಕರುಣೆಯನ್ನು ಅನುಭವಿಸ್ತೇವೆ. ಪ್ರಾರ್ಥಿಸುವಾಗ ದೇವರ ವಾಕ್ಯ ಹೇಳ್ತದೆ, ನೀವು ನನಗೋಸ್ಕರ ಪ್ರಾರ್ಥನೆ ಮಾಡುವವರಾಗಿ ಸಹಕಾರಿಗಳಾಗಿರುವುದರಿಂದ ಆತನು ಇನ್ನು ಮೇಲೆಯೂ ತಪ್ಪಿಸುವನು. ಆತನಲ್ಲಿ ನಾವು ನಿರೀಕ್ಷಿಟ್ಟಿದ್ದೇವೆ. ಹೀಗೆ ಅನೇಕರ ವಿಜ್ಞಾಪನೆಗಳಿಂದ ನಮಗೆ ದೊರಕುವ ಉಪಕಾರಕ್ಕಾಗಿ ನಮ್ಮ ನಿಮಿತ್ತ ಅನೇಕರಿಂದ ದೇವರಿಗೆ ಉಪಕಾರ ಸ್ತುತಿ ಆಗೋದು. ಎವ್ರಿ ಡೇ ದೇವರಿಗೆ ಉಪಕಾರ ಸಲ್ಲಿಸಬೇಕು. ನಾವು ಸೇವಕರಿಗೆ ಪ್ರಾರ್ಥನೆ ಅವಶ್ಯ, ಒಬ್ಬೊಬ್ಬ ವಿಶ್ವಾಸಿಗಳಿಗೆ ಪ್ರಾರ್ಥನೆ ಅವಶ್ಯ. ಇಂಥ ಒಂದು ಪರಿಸ್ಥಿತಿಯಲ್ಲಿ, ಈ ಸ್ಥಿತಿಗಳಲ್ಲಿ, ಇಂಥ ಒಂದು ವಾತಾವರಣದಲ್ಲಿ ಪ್ರಿಯರೇ, ನಾವು ಒಬ್ಬೊಬ್ಬರನ್ನ ಎಂಕರೇಜ್ ಮಾಡಿ, ಕರುಣೆ ತೋರಿಸಿ, ಪ್ರಾರ್ಥನೆ ಮಾಡಿ, ದೇವರಿಗೆ ಸ್ತೋತ್ರ ಸಲ್ಲಿಸುವಾಗ, ದೇವರ ಉಪಕಾರಕ್ಕಾಗಿ ಸ್ತೋತ್ರ ಸಲ್ಲಿಸುವಾಗ ದೇವರ ಕರುಣೆಯನ್ನು ಎಕ್ಸ್ಪೀರಿಯನ್ಸ್ ಮಾಡ್ತೇವೆ. ಖಂಡಿತ ನಮ್ಮ ದೇವರು ನಮ್ಮನ್ನು ಮರಣಕ್ಕೆ ತಪ್ಪಿಸ್ತಾನೆ, ನಮ್ಮ ಪ್ರಾಣವನ್ನು ಕಾಪಾಡ್ತಾನೆ, ನಮ್ಮನ್ನು ಕಷ್ಟದಿಂದ ಬಿಡಿಸ್ತಾನೆ, ನಮ್ಮನ್ನು ಸಾಕ್ಷಿಯಾಗಿಟ್ಟಿದ್ದಾನೆ ಈ ಲೋಕಕ್ಕೆ, ನಮ್ಮನ್ನು ಬೆಳಕಾಗಿ ಲೋಕಕ್ಕೆ ಇಟ್ಟಿದ್ದಾನೆ. ನಾವು ಕ್ರಿಸ್ತನ ಬೆಳಕಾಗಿದ್ದೇವೆ. ಆದ್ದರಿಂದ ದೇವರ ವಾಕ್ಯ ಹೇಳ್ತದೆ, ದೇವರ ಕರುಣೆ, ದ ಮರ್ಸಿ ಆಫ್ ಗಾಡ್. ಅನೇಕ ಭಕ್ತರ ಜೀವಿತದಲ್ಲಿ ಅವರು ಅನುಭವಿಸಿದಂಥ ಆ ಕರುಣೆ ಇವತ್ತು ನಾವು ಎಕ್ಸ್ಪೀರಿಯನ್ಸ್ ಮಾಡ್ತಿದ್ದೇವೆ. ಆತನು ಕನಿಕರವೂ ದಯವುಳ್ಳ ದೇವರಾಗಿದ್ದಾನೆ. ಕನಿಕರವೂ ದಯವುಳ್ಳ ದೇವರು, ಕರುಣಾಮಯನಾದಂಥ ದೇವರಾಗಿದ್ದಾನೆ. ಇವತ್ತು ನಮ್ಮನ್ನು ಕೂಡ ಆತನು ಕರುಣಿಸಿ, ನಾವು ದೀನತೆಯಲ್ಲಿರುವಾಗ, ದೀನ ಅವಸ್ಥೆಯಲ್ಲಿದ್ದಂಥ ನಮ್ಮನ್ನು ಆತನು ನೆನಪು ಮಾಡ್ಕೊಳ್ತಾನೆ. ನಾವು ದೀನತೆಯಿಂದ ದೇವರ ಸಮ್ಮುಖದಲ್ಲಿ ತಗ್ಗಿಸಿಕೊಳ್ಳುವಾಗ, ನಮ್ರತೆಯಿಂದ ಆತನ ಬಳಿಗೆ ಬರುವಾಗ ಆತನು ಕರುಣಾಮಯನು. ಆತನ ಕರುಣೆಯನ್ನು ಎಕ್ಸ್ಪೀರಿಯನ್ಸ್ ಮಾಡ್ತಿ, ಆತನ ಕರುಣೆಯನ್ನು ಅನುಭವಿಸ್ತಿ. ಆದ್ದರಿಂದ ನಿರೀಕ್ಷೆ ಬೇಡ. ನಿರಾಶೆಯ ಗುಹೆಯಲ್ಲಿ ನೀನಿದ್ರೂ ಕೂಡ ನಿನಗೆ ಆ ಗುಹೆಯ ಒಳಗೆ ನಿರೀಕ್ಷೆ ಇದೆ. ಶೂನ್ಯವಾದ ಗುಂಡಿ ಒಳಗಿದ್ರೂ ಕೂಡ ಕ್ರಿಸ್ತನಲ್ಲಿ ನಿನಗೆ ನಿರೀಕ್ಷೆ ಇದೆ. ಕತ್ತಲೆ ಗವಿಯಲ್ಲಿ ಇದ್ರೂ ಕೂಡ ನಿನಗೆ ನಿರೀಕ್ಷಿದೆ. ನಿನ್ನ ಕತ್ತಲೆ ಹೋಗಿ ನಿನಗೆ ಬೆಳಕು ಬರ್ತದೆ, ಬೆಳಕು ಉದಯಿಸ್ತದೆ. ನಿನ್ನ ದುಃಖ ಹೋಗಿ ನಿನಗೆ ಆನಂದ ಬರ್ತದೆ, ನಿನ್ನ ಸೋಲು ಹೋಗಿ ನಿನಗೆ ಜಯ ಸಿಗ್ತದೆ. ದೇವರ ಕರುಣೆ ಮಾರ್ಪಡಿಸ್ತದೆ, ದೇವರ ಕರುಣೆ ಬದಲಾಯಿಸ್ತದೆ. ಆದ್ದರಿಂದ ಧೈರ್ಯವುಳ್ಳವರಾಗಿರಿ, ಸಂತೋಷವುಳ್ಳವರಾಗಿರಿ, ಸಮಾಧಾನದಿಂದ ಜೀವಿಸುವ ದೇವರನ್ನು ನಾವು ಸೇವಿಸ್ತಿದ್ದೇವೆ. ಪುನರ್ಥ ಹೊಂದಿದಂಥ ದೇವರನ್ನು ವರ್ಷಿಪ್ ಮಾಡ್ತಿದ್ದೇವೆ. ಆ ದೇವರು ಎಂದಿಗೂ ಬದಲಾಗದ ದೇವರಾಗಿದ್ದಾನೆ. ಪ್ರಾರ್ಥನೆ ಮಾಡಿಕೊಳ್ಳ. ಪ್ರೀತಿಯುಳ್ಳ ತಂದೆಯಾದ ದೇವರೇ, ನಿನ್ನ ಕರುಣೆಗಾಗಿ ಸ್ತೋತ್ರ. ಬೆಟ್ಟಗಳು ಸ್ಥಳ ಬಿಟ್ಟು ಹೋಗ್ತವೆ, ಗುಡ್ಡಗಳು ಕದಲುತ್ತವೆ, ಆದರೆ ನಿನ್ನ ಕೃಪೆ, ನಿನ್ನ ಕರುಣೆ ನಮ್ಮನ್ನು ಬಿಟ್ಟು ಹೋಗುವುದಿಲ್ಲ. ಕರುಣಾಸಾಗರನೇ, ನಿಮ್ಮ ವಾಗ್ದಾನಕ್ಕಾಗಿ ಸ್ತೋತ್ರ. ಸತ್ಯವೇದದ ಭಕ್ತರನ್ನು ಮರಣದ ವೇಳೆಯಲ್ಲೂ ಕೂಡ ಮರಣದಿಂದ ತಪ್ಪಿಸಿ ಕಾಪಾಡಿದೆ. ಇವತ್ತು ನಿನ್ನ ಸಭೆಯನ್ನು ಕಾಪಾಡು, ಸಭೆಯನ್ನು ಕಾಪಾಡು, ಭಕ್ತರನ್ನು ಕಾಪಾಡು. ಯಾವುದೇ ಸ್ಥಿತಿಯಲ್ಲಿ, ಪರಿಸ್ಥಿತಿಯಲ್ಲಿ ಅವರು ದಾಟಿ ಹೋದ್ರು ಕೂಡ, ಕಷ್ಟ ಸಂಕಟ ಮಧ್ಯದಲ್ಲಿ ಆದು ಹೋದ್ರು ಕೂಡ ಅವರು ತಪ್ಪಿಸಿ, ಅವರು ಕಾಪಾಡಿ ನಿನ್ನ ಸಂರಕ್ಷಣೆಯನ್ನು ದಯಪಾಲಿಸು. ನೀನು ಅವರ ಜೊತೆಗಿದ್ದವ್ರನ್ನು ಕಾಪಾಡು. ಅನಾರೋಗ್ಯದಲ್ಲಿರುವುದಾದರೆ ನಿನ್ನ ಸಂತೈಸಿ ಪರಿಪೂರ್ಣವಾದ ಆರೋಗ್ಯವನ್ನು ದಯಪಾಲಿಸು. ನಮ್ಮ ದೇಶಕ್ಕಾಗಿ ಬೇಡಿಕೊಳ್ತೇವೆ. ನಮ್ಮ ದೇಶ, ನಮ್ಮ ಈ ಪಟ್ಟಣದಲ್ಲಿ ನಿನ್ನ ಯೋಜನೆ, ನಿನ್ನ ಚಿತ್ತ ನೆರವೇರಲಿ.
ಸೈತನ ಯೋಜನೆ ಪ್ಲಾನ್ಗಳನ್ನು ನಾವು ಯೇಸು ಕ್ರಿಸ್ತನ ನಾಮದಲ್ಲಿ ಕ್ಯಾನ್ಸಲ್ ಮಾಡ್ತೇವೆ. ದೇವರೇ, ಯೇಸು ಕ್ರಿಸ್ತನಲ್ಲಿ ನಮ್ಮ ಪಟ್ಟಣದ ಮೇಲೆ ನಿನ್ನ ಪ್ಲಾನ್, ನಿನ್ನ ಚಿತ್ತ ಅದು ನೆರವೇರಲಿ. ಕೊರೋನಾ ವೈರಸ್ ಅದರ ಶಕ್ತಿಯನ್ನು ನಾವು ಮುರಿತೇವೆ. ನಮ್ಮ ಪಟ್ಟಣದಲ್ಲಿ ಈ ಒಂದು ವೈರಸ್ ಅದರ ಶಕ್ತಿಯನ್ನು ನಿನ್ನ ನಾಮದಲ್ಲಿ ನಾವು ಲಯ ಮಾಡ್ತೇವೆ. ನಮ್ಮ ಪಟ್ಟಣಕ್ಕೆ ಸಮಾಧಾನ ಕೊಡು, ಪಟ್ಟಣದ ಜನರನ್ನು ಸಂರಕ್ಷಣೆ ಮಾಡು. ಪಟ್ಟಣದಲ್ಲಿ ಒಂದು ದೊಡ್ಡದಾದ ಒಂದು ಬದಲಾವಣೆ, ಉಜ್ಜೀವನೆ ಬರಲಿ. ಸತ್ಯ ದೇವರನ್ನು ತಿಳಿದುಕೊಳ್ಳುವಂತೆ ಸುವಾರ್ತೆಯು ಜನರಿಗೆ ಪ್ರಕಟವಾಗಲಿ. ಶುಭ ವಾರ್ತೆಯು ಸಾರಪಡಲಿ. ಜನರು ರಿಪೆಂಟ್ ಆಗಿ ಇನ್ನ ಕಡೆಗೆ ತಿರುಗಿಕೊಂಡು ಯೇಸು ಕ್ರಿಸ್ತನನ್ನು ರಕ್ಷಕನಿಗೆ ಅಂಗೀಕರಿಸಿದ ಪವಿತ್ರ ಆತ್ಮನೆ ಜನ ಹೃದಯದಲ್ಲಿ ದೊಡ್ಡದಾದ ಒಂದು ಕಾರ್ಯವನ್ನು ಮಾಡಬೇಕಾಗಿ ಪ್ರಾರ್ಥಿಸ್ತೇನೆ. ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ನಾಮದಲ್ಲಿ ತಂದೆ, ಆಮೆನ್.